ಯಾ ಈಗ ಅಧ್ಯಾಯ 1 ಮುಗಿಸಿದ್ದೀವಿ. ಅಧ್ಯಾಯ 2ಕ್ಕೆ ಮುಂದುವರಿಯೋಣ. ಅಧ್ಯಾಯ 2 ಶುರು ಮಾಡೋದಕ್ಕೆ ಮುಂಚೆ ನಾನು ನಮ್ಮ ಪ್ರೇಕ್ಷಕರಿಗೆ ಹೇಳೋದು ಏನಂತ ಅಂದರೆ, ಈ ಪುಸ್ತಕ ಪ್ರತಿಯೊಂದು ಅಧ್ಯಾಯನೂ ಬಹಳ ದೊಡ್ಡದು. ಬೇರೆ ಕಾದಂಬರಿಗಳಲ್ಲಿ ಆಲ್ಮೋಸ್ಟ್ 2-3 ಅಧ್ಯಾಯಗಳು, ಇದರಲ್ಲಿ ಒಂದೇ ಅಧ್ಯಾಯ ಅನ್ನೋಷ್ಟು ಮಟ್ಟಿಗಿದೆ. ಹಾಗಾಗಿ ಪ್ರತಿಯೊಂದು ಅಧ್ಯಾಯನೂ ಸ್ವಲ್ಪ ಲೆಂತಿ ಅನ್ನಿಸ್ಬೋದು ವಿಡಿಯೋ, ಬಟ್ ಆದರೆ ಬಹಳ ಸ್ವಾರಸ್ಯಕರವಾಗಿದೆ. ತುಂಬಾನೇ ಒಂದು ಗೂಢಾರ್ಥ, ಒಳಾರ್ಥಗಳನ್ನು ಒಳಗೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದ್ರು ಅದನ್ನ ಕಟ್ ಮಾಡಿದೆ. ಯೂಶುವಲಿ 8-10 ನಿಮಿಷಕ್ಕೆ ನಾನು ಓದುವಾಗ ಮಾಡ್ತಿರ್ತೀನಿ, ಚಿದಂಬರ ರಹಸ್ಯ ಹೆಂಗ್ ಮಾಡಿದೆ ರೆಕಾರ್ಡ್ ಅದು. ಬಟ್ ಇದು ಹಂಗೆ ಮಾಡೋಕ್ಕಾಗಲ್ಲ. ಅಧ್ಯಾಯ ಫುಲ್ ಮುಗಿಸ್ಲೇಬೇಕಾದ್ರೆ ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, 1 ಗಂಟೆ ಆದ್ರೂ ಪರವಾಗಿಲ್ಲ. ಹಾಗಾಗಿ ನಾವು ಅದೇ ಥರ ಮಾಡೋಕೆ ಹೋಗ್ತಿದ್ದೀವಿ. ಸೊ ನೀವು ಅಷ್ಟೇ ನೋಡುವಾಗ ಸ್ವಲ್ಪ ಸಹನೆ ಇರಲೇಬೇಕು, ಅಥವಾ ನೋಡುವಾಗ ಬೇಕಿದ್ರೆ ಪಾಸ್ ಮಾಡಿಕೊಂಡು, ಯಾಕೆಂದ್ರೆ ಅದು ಟೈಮ್ ಬೇಸ್ಡ್ ಅಲ್ವಾ, ಇದು ಒಂದೇ ಸಲ ಮಾಡ್ಬಿಡೋಣ ಅಂತ ಅಧ್ಯಾಯಗಳು ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು, ಮುಂದುವರಿಸೋಣ. ಅಧ್ಯಾಯ 2. ಇನ್ನು ನಿಮಗೆ ನಮ್ಮ ಊರಿನ ಕಥೆಯನ್ನು ಹೇಳುತ್ತೇನೆ. ಇಂದು ನಮ್ಮ ಊರಿಗೆ ಬಂದು ಹೋಗುವ ಜನರು ಕಡಿಮೆ. ಕಾಡು ಗುಡ್ಡಗಳ ಸೆರಗದು. 2-3 ಹರದಾರಿಗಳೊಳಗೆ ಪಶ್ಚಿಮ ಘಟ್ಟದ ನಾಗನಕಾಲು ಎಂಬ ಬರೆಯೇ ಇರುತ್ತದೆ. ನಮ್ಮ ಊರಿನ ಒಟ್ಟು 1 ಮೈಲು ಪಾಸಲೆಯಲ್ಲಿ 100 ಮನೆಗಳು ಇವೆಯೋ ಇಲ್ಲವೋ. ಅದು ಏನೆನ್ನುತ್ತೀರಿ? ಎಲ್ಲ ಜಾತಿಯಸ್ಥರ ಮನೆಗಳು. ನಮ್ಮ ನಾಡಿನಲ್ಲಿ ಎಷ್ಟೊಂದು ಜಾತಿ ಮತ್ತು ಮತಗಳು ಇವೆಯೋ ಅವೆಲ್ಲವೂ ಇವೆ. ಮೊಗೇರರು, ಕುಡುಬಿಯರು, ಬಿಲ್ಲವರು, ಜೈನರು, ಬ್ರಾಹ್ಮಣರು, ಗಾಣಿಗರು, ಅಡ್ಡ ಜಾತಿಯವರು, ನೀಟ ಜಾತಿಯವರು ಎಂದು ಜಾತಿಗಳ ಮಟ್ಟಿಗೆ ಪ್ರಾತಿನಿಧಿಕ ಹಳ್ಳಿ ನಮ್ಮದು. 1-2 ಇಲ್ಲವೇ 3-4 ಮನೆ ಒಂದೊಂದು ಜಾತಿಯವರದ್ದು. ಇಲ್ಲಿನ ಯಾರೊಬ್ಬರು ಊರು ಮನೆಯಲ್ಲಿ ನೆಂಟಸ್ತಿಕೆ ಬೆಳೆಸುವಂತಿಲ್ಲ. ಆಚೀಚಿನ ಹಳ್ಳಿಗಳಿಂದಲೇ ಹೆಣ್ಣನ್ನು ತರಬೇಕು, ಕೊಡಬೇಕು. ಅಂಥದರಲ್ಲಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಸಾಯದೆಯೂ ಬದುಕದೆಯೂ ಉಳಿದಿರುವವಳು ತಾನೊಬ್ಬಳೇ ಎನ್ನುವುದುಂಟು ನಮ್ಮ ಅಜ್ಜಿ. ಅವರಿಗೆ ಪ್ರಿಯವಾಗಿರುವ ಒಂದು ತಾವು ನಮ್ಮ ಮನೆಯ ಮುಂದೆ 10 ಮಾರು ದೂರದಲ್ಲಿರುವ ಅಶ್ವತ್ಥದ ಕಟ್ಟೆ. ಚಿಕ್ಕವನಿರುವಾಗ ನಾನು ಅವರನ್ನು, ಇದೇನು ಅಜ್ಜಿ, ಇಲ್ಲಿಗೆ ಬಂದು ಕುಳಿತಿರುವುದೆಂದರೆ ನಿಮಗೆ ಅಷ್ಟು ಖುಷಿ ಎಂದು ಪ್ರಶ್ನಿಸಿದ್ದೆ. ಅವರು ಹೀಗೆಂದ ನೆನಪಿದೆ, ಮಾಣಿ, ಇದು ನನ್ನ ಹಾಗೆಯೇ, ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದದ್ದು. ನಾನು ಒಂದು 4 ದಿನ ನನ್ನ ಗಂಡನ ಮನೆಗೆ ಹೋಗಿ ಇದ್ದದ್ದು ನಿಜ, 4 ದಿನ. ಆಮೇಲೆ ಇದ್ದದ್ದು ಇಲ್ಲಿಯೇ. ಈ ಅಶ್ವತ್ಥಕ್ಕೂ ಪ್ರಾಯ ಸಂದಿತು, ನನಗೂ ಸಂದಿದೆ. ಅದರ ಮುಂದೆ ನನ್ನ ಪ್ರಾಯ ಭಾರಿ ಅಲ್ಲ. ಅದಕ್ಕೆ 1000ವೋ 10,000ವೋ. 10,000ವೇ? ಅಷ್ಟು ವರ್ಷಗಳ ತನಕ ಯಾವ ಮರವೂ ಬದುಕಲಾರದು. ಮಗು, ಇದು ಅಶ್ವತ್ಥದ ಮರ, ಅಂತಿಂಥ ಮರವಲ್ಲ. ಈ ಮರ ನಿನ್ನೆ ಮೊನ್ನೆಯದಲ್ಲ. ಇದರ ಸುತ್ತ ಕಾಣಿಸುತ್ತಿರುವುದು ಹೊಸ ಬೇರು. ಹಳೆಯ ದಿಂಡು ಎಲ್ಲೋ ಏನೋ ಬೆಳೆದಿದೆ ಇಲ್ಲೇ. ನನ್ನ ಅಂದಾಜು ಇದಕ್ಕೆ 500ರ ಮೇಲೆ ಆಗಿರಬಹುದು ವರ್ಷ. ಅದಕ್ಕಿಂತ ಹಿಂದೆ ಅಂಥದ್ದೇ ಮರ ಇಲ್ಲೇ ಇದ್ದಿತ್ತು ಎಂದು ನನ್ನ ಅಂದಾಜು. ಅಂತೂ ನಮ್ಮ ಮೂಡೂರು ಊರು ಆದಾಗಿನಿಂದಲೂ ಈ ಮರ ಇಲ್ಲಿಯೇ ಇದ್ದಿತ್ತು ಎಂದು ನನ್ನ ಯೋಚನೆ. ನಾನು ಶಾಲೆಗೆ ಹೋಗಿ 4 ಚುರುಕಿನ ಮಾತು ಕಲಿತ ಜಂಬಕ್ಕೆ, ಅಜ್ಜಿ, ನಮ್ಮದು ಎಂಥ ಊರು, ಸಾಗರ, ಶಿವಮೊಗ್ಗ, ಕುಂದಾಪುರ, ಉಡುಪಿ ಅವಾದರೂ ಊರುಗಳು ಎಂದೆ. ಅವರು ನಕ್ಕರು. ಹೌದು, ಈಗ ನಮ್ಮ ಊರು ಹೀಗಿದೆ ಅಂತಲೇ. ಹಿಂದೆ ಇದರ ಅಪ್ಪನ ಹಾಗಿನ ಊರಿತ್ತು, ಇಕ್ಕೇರಿಗಿಂತ ದೊಡ್ಡದು. ಇಲ್ಲಿ ಒಂದು ಹರದಾರಿಯ ಸುತ್ತಿನೊಳಗೆ ಕಾಡಿನಲ್ಲಿ ಬಿದ್ದು ಹೋದ ಗೋಡೆ, ಪೌಳಿ, ಮತ್ತೊಂದು 1-2 ಅನ್ನುತ್ತೀಯಾ ಎಂದರು. ಅವರ ಮಾತನ್ನು ನೆನೆದು ಬೇಸಿಗೆಯ ರಜೆ ಬಂದಾಗಲೆಲ್ಲ, ಬಿಡುವು ಸಿಕ್ಕಿದಾಗಲೆಲ್ಲ ನನ್ನ ಸ್ನೇಹಿತ ಜನಾರ್ದನನನ್ನು ಕಟ್ಟಿಕೊಂಡು ನಮ್ಮ ಊರಿನ ಬರೀ ಬಯಲುಗಳನ್ನು ಮಾತ್ರವಲ್ಲ, ಕಾಡು ಗುಡ್ಡಗಳಲ್ಲೂ ಅಲೆದಾಡತೊಡಗಿದೆ. ನನ್ನ ತಮ್ಮ ನಾರಾಯಣ ಚಿಕ್ಕವನೆಂಬುದರಿಂದ ಅವನ ಕಣ್ಣನ್ನು ತಪ್ಪಿಸಿಕೊಂಡು ಹೋಗುತ್ತಿದ್ದೆವು. ನಮ್ಮ ಅಜ್ಜಿ ಹೇಳಿದ್ದು ನಿಜ. ನಮ್ಮ ಮನೆಯ ಅತಿ ಸಮೀಪದಲ್ಲೇ ಕನಿಷ್ಠ 3 ದೇವರ ಹಾಳು ಗುಡಿಗಳಿವೆ. ಆಚೀಚಿನ ಕಾಡು ಗುಡ್ಡಗಳಲ್ಲಿ ದೊಡ್ಡ ದೇವಾಲಯಗಳು ಯಾವುವೂ ಇಲ್ಲ. ಇದ್ದುದರಲ್ಲಿ ಊರಿನ ಈಶ್ವರನ ಗುಡಿ ದೊಡ್ಡದು. ಆದರೆ ಹಿಂದೆ ಅಂತ ಹಲವಾರು ಗುಡಿಗಳಿದ್ದಿರಬೇಕು. ನಾಗನ ಕಲ್ಲುಗಳಿಗೆ ದಿಕ್ಕಿಲ್ಲ. ಇಲ್ಲಿ ಅಲ್ಲಿ ಎಸೆದ ಲಿಂಗಗಳು, ಒಡೆದ ಮೂರ್ತಿಗಳು ಹುಡುಕಿ ಹೋದರೆ ಕಾಣಸಿಗುತ್ತವೆ.
ಒಂದೊಂದು ದೇವರ ಗುಡಿಗೆ 50-50ರಂತೆ ಭಕ್ತರ ಮನೆಗಳಿವೆ ಎಂದು ಎಣಿಕೆ ಹಾಕಿದರೂ ಒಂದು 300 ಮನೆಗಳಾದರೂ ಇಲ್ಲಿದ್ದಿರಬೇಕು. ಅವುಗಳಲ್ಲಿ ಒಟ್ಟಿಂದ ಒಂದು 3,000ದಷ್ಟು ಜನರಾದರೂ ಇಲ್ಲಿದ್ದಿರಬೇಕು ಎಂದು ಅಂದಾಜು ಮಾಡಿಕೊಂಡೆ. ಅದಕ್ಕಿಂತ ಹೆಚ್ಚಿಗೆ ನನ್ನ ಕುತೂಹಲ ಮುಂದುವರಿಯಲಿಲ್ಲ. ಅಷ್ಟರ ಹಿಗ್ಗಿನಿಂದ ಅಜ್ಜಿಗೆ ಅದನ್ನೆಲ್ಲ ಬಣ್ಣಿಸಿ ಹೇಳಿದೆ. ಅವರು, ಹೌದಪ್ಪ, ಅನಾದಿ ಕಾಲದಲ್ಲಿ ಇದು ಬಹಳ ದೊಡ್ಡ ಪಟ್ಟಣವಾಗಿತ್ತು. ಈಗ ಕಾಲಗತಿ ಕೆಟ್ಟು ಯಾರೂ ಕೇಳುವವರಿಲ್ಲವಾಗಿದೆ ಎಂದರು. ಮತ್ತೊಂದು ಗಳಿಗೆ ನಗುತ್ತಾ, ಈ ಊರೇನು, ನಾನೇನು, ನೀನೇನು, ಏಳುವುದು ಬೀಳುವುದು ಕೆಲಸ, ನಡುವೆ ಇರುವ 4 ದಿನ ಬಾಳುವುದು, ನಾಯಿಗಳ ಹಾಗೆ ಬಳುವಟ್ಟೆ ತಿರುಗಾಡಿಕೊಂಡು ಇರುವುದು, ಮತ್ತೊಂದು ದಿವಸ ಇಲ್ಲಿಂದ ಹೊರಡುವುದು ಎಂದರು. ಹಾಗೆಯೇ ನಮ್ಮ ಅಜ್ಜಿ ಅನ್ನುತ್ತಿದ್ದ ನೆನಪು ನನಗೆ. ಈ ಮೂಡೂರಿಗೆ ಮೂರೂರು ಎಂಬ ಹೆಸರಿತ್ತಂತೆ. ಇಲ್ಲಿ ಮತ್ತು ಅದರ ಆಚೆ ಈಚೆ 3 ಕಾಡು ಮತ್ತು ಹಾಡಿಗಳ ಸೆರಗುಗಳಿವೆ. ಅವು 3 ಕೂಡಿ ಒಂದು ಊರಾಗಿತ್ತಂತೆ. ಜನರ ಬಾಯಿತ್ತದಲ್ಲಿ ಆ ಮೂರೂರು ಮೂಡೂರು ಆಯಿತು. ಈಗ ಕೇಳಿದ್ರೆ ಮೂಡೂರು ನಮ್ಮದು ಎನ್ನುತ್ತಾರೆ. ನಮ್ಮದು ನಡೂರು, ಆಚಿನದು ಮೂಡೂರು, ನಮ್ಮ ಈಚಿನದು ಪಡೂರು. ಆಚೆ ಮೂಡೂರಿನಲ್ಲಿ ಒಂದು ಹಳೆಯ ಬಸರಿ ಮರವಿದ್ದಿರಬೇಕು. ಅದರ ಸುತ್ತಲೂ ಒಂದು ಕಟ್ಟೆ ಇದ್ದಿರಬೇಕು. ಅದಕ್ಕೆ ಬಸರಿ ಕಟ್ಟೆ ಎಂದು ಹೆಸರು. ಈಗ ಅದನ್ನೆಲ್ಲ ಕಾಡು ನುಂಗಿಕೊಂಡಿದೆ. ನಮ್ಮದು ಅಶ್ವತ್ಥದ ಕಟ್ಟೆ. ಪಡುವಣದಲ್ಲಿಯೂ ಒಂದು ಕಟ್ಟೆ ಇತ್ತಂತೆ. ಅದಕ್ಕೆ ಬೂದಿ ಕಟ್ಟೆ ಎಂಬ ಹೆಸರಂತೆ. ಅಲ್ಲಿ ಯಾವ ಮರವಿತ್ತೋ, ಯಾಕೆ ಆ ಹೆಸರಿಟ್ರೋ? ನನಗೆ ನಮ್ಮ ಒಂದು ಕಟ್ಟೆ ಮಾತ್ರ ಗೊತ್ತು. ಉಳಿದವು ಯಾವನ್ನೂ ಕಂಡ ನೆನಪಿಲ್ಲ. ನಾನು ಎಲ್ಲಿಗೂ ಹೋದವಳಲ್ಲ. ಮನೆ ಬಿಟ್ಟರೆ ಬೇಸರ ನನಗೆ ಕುತೂಹಲವಾಗಿ, ಅಜ್ಜಿ, ಹಾಗೆಯೇ ಈ ಊರಲ್ಲಿದ್ದು ಇದ್ದು ನಿಮಗೆ ಬೇಸರ ಬರಲಿಲ್ವೇ ಎಂದು ಕೇಳಿದೆ. ನನಗಿದೇ ಚೆಂದ ಎಂದು ಹೇಳಿ ನಕ್ಕರು. ಯಾಕೆ ನಕ್ರಿ ಎಂದು ಕೇಳಿದೆ. ಅವರು 3 ಕಟ್ಟೆಗಳ ವಿಚಾರ ಹೇಳಿದಾಗ ನನ್ನ ತಲೆಯಲ್ಲಿಯೂ ಏನೇನೋ ಅನಿಸಿತ್ತು. ಅವರು ಬರಿದೆ ಕಟ್ಟೆಗಳ ಹೆಸರನ್ನು ಹೇಳಿದ್ದಲ್ಲ ಎಂಬ ಭಾವನೆ ಬಂತು. ಅದಕ್ಕಾಗಿ ಅವ್ರನ್ನ ಪ್ರಶ್ನಿಸಿದೆ. ಅವರು ನಗುನಗುತ್ತಲೇ, ಇನ್ನೂ ನನಗೆ ಬೂದಿ ಕಟ್ಟೆಗೆ ಹೋಗೋ ಕಾಲ ಬರಲಿಲ್ಲ. ಅದಕ್ಕಾಗಿ ಇಲ್ಲಿದ್ದೇನೆ, ಅಶ್ವತ್ಥದ ಕಟ್ಟೆ ಬುಡದಲ್ಲಿ. ಅಶ್ವತ್ಥದ ಕಟ್ಟೆ ಎಂದು ಇದನ್ನು ಕರೆಯುವ ಬದಲು ಬಸರಿ ಕಟ್ಟೆ, ಬೂದಿ ಕಟ್ಟೆ ಎಂದ ಹಾಗೆ ಬಾಳ್ ಕಟ್ಟೆ ಎಂದಿದ್ದರೆ ಚೆನ್ನಾಗಿರ್ತಿತ್ತು. ನನಗೊಂದು ಅರ್ಥವಾಗಲಿಲ್ವಲ್ಲ ಅಜ್ಜಿ. ನಕ್ಕರು. ತಿರುಗಿ, ಆ ಬಸರಿ ಕಟ್ಟೆಯಲ್ಲಿ ಹುಟ್ಟಿ ಬೂದಿ ಕಟ್ಟೆಯಲ್ಲಿ ಮುಗಿಯುವ ಮೊದಲು ನಾವು ಓಡಾಡ್ಕೊಂಡಿರುವ ಕಟ್ಟೆ ಬಾಳಿನ ಕಟ್ಟೆ ಅಲ್ವೇ? ಮೂರೂರು ಅಂದರೆ ಅದೇ. ಈ ಜಗತ್ತೆಲ್ಲ ಮೂರೂರೇ ಎಂದರು. ಆಗ ನನ್ನ ಎಳೆಯ ಬುದ್ಧಿಗೆ ಜೀವನದ ಹುಟ್ಟು, ಬದುಕು, ಸಾವುಗಳನ್ನು ಕುರಿತು ಆಡಿದ ವಿನೋದ ಅರ್ಥವಾಯಿತು. ಅಶ್ವತ್ಥ ವೃಕ್ಷ ಚಿರಂತನವಷ್ಟೇ. ಬಾಳು ಹಾಗೆ ಚಿರಂತನವಲ್ಲ. ಬುಡವಿದೆ, ಕೊನೆಯಿದೆ. ಈ ವೃಕ್ಷ ಚಿರಂತನ ಎಂಬ ಭಾವನೆಯಿಂದ ಅವರು ಅದನ್ನು ಮೆಚ್ಚಿ ಅದರ ನೆರಳಿನಲ್ಲಿ ಹೆಚ್ಚಿನ ಹೊತ್ತನ್ನು ಕಳೆಯುತ್ತಿರಬೇಕು. ನಮ್ಮ ಬಾಳು ನಶ್ವರವಾದರೂ ಅದಲ್ಲದ ಇನ್ನೊಂದನ್ನು ಅವರು ಆಗಾಗ ಸ್ಮರಿಸುತ್ತಿರಬೇಕು ಎನಿಸಿತು. ನಮ್ಮ ಅಜ್ಜಿಯ ಮತ್ತೊಂದು ಗುಣ ಕೂಡ ನನಗೆ ವಿಚಿತ್ರವಾಗಿ ಕಾಣಿಸುತ್ತದೆ. ಅವರು ಹಳಬರು. ಊರನ್ನು ಬಿಟ್ಟು ದೂರ ಹೋದವರಲ್ಲ. ಮನೆಯೇ ಅವರ ಮಠವಾಗಿದ್ದರೂ ಕೂಡ ನಮ್ಮ ಆಸುಪಾಸಿನ ಜನಕ್ಕೆಲ್ಲ ಅವರ ಹೆಸರು ಗೊತ್ತಿತ್ತು. ಅಷ್ಟು ಪ್ರಸಿದ್ಧಿ ಇದೆ. ಅವರು ತಾವಾಗಿಯೇ ಯಾರನ್ನು ಮಾತನಾಡಿಸುವ ಹಂಬಲ ತಾಳಿದ್ದನ್ನು ಕಾಣೆ. ಅಷ್ಟೇ ಅಲ್ಲ, ಅವರ ಮತ್ತೊಂದು ನಡೆಯೂ ವಿಚಿತ್ರದ್ದೇ. ನಾವು ಮನೆ ಮಾಡಿಕೊಂಡು ಇದ್ದ ಮೇಲೆ ಮನೆಗೆ 4 ಮಂದಿ ಬರದೇ ಹೋಗುತ್ತಾರೆಯೇ? ಬಂದೇ ಬರುತ್ತಾರೆ. ಕೆಲವರು ಮನೆಗೆ ಬರುವುದು ಅವ್ರಿಗೆ ಹೇಗೆ ಗೊತ್ತಾಗುತ್ತದೆ ಏನೋ, ಥಟ್ಟನೆ ಚಕಿತರಾದಂತೆ ಎದ್ದುಬಿಟ್ಟು ಕೋಣೆ ಒಳಕ್ಕೆ ಹೋಗಿ ಕುಳಿತು ಬಿಡುತ್ತಾರೆ. ಬಂದವರು ಹೊರಟು ಹೋಗೋ ತನಕವೂ ಕಣ್ಣಿಗೆ ಬೀಳೋದಿಲ್ಲ. ಆದ್ದರಿಂದಲೇ ಏನೋ ಮೂಕಜ್ಜಿ ಎಂಬ ಹೆಸರು ಅವರಿಗೆ. ಅದಕ್ಕಿಂತ ಹೆಚ್ಚಿಗೆ ಯಾರಿಗೂ ಏನೋ ತಿಳಿದಿರಲಾರದು. ನಮ್ಮ ನೆರೆ ಗ್ರಾಮಗಳಿಂದ ನೆಂಟರು, ಆಪ್ತರು ಮನೆಗೆ ಬಂದಾಗಲೂ ಸರಿಯೇ, ಅವರು ಕಣ್ಣಿಗೆ ಬಿದ್ದರೂ ಮಾತನಾಡಿಸಲು ಸಾಹಸ ಪಡುವುದಿಲ್ಲ. ಅಲ್ಲದೆ ಅವ್ರ ವಯಸ್ಸಿಗೆ ಸಾಟಿಯಾಗುವವರು ಸದ್ಯಕ್ಕೆ ಆಚೀಚೆ ಯಾರ್ಯಾರೂ ಇರುವಂತೆ ಕಾಣೋದಿಲ್ಲ. ಹಾಗೆ ಮನೆಗೆ ಬರುವ ಆಪ್ತೇಷ್ಟರಲ್ಲಿ ಒಬ್ಬರೋ ಇಬ್ಬರೋ ಹಿರಿಯ ಹೆಂಗಸರು ಮಾತ್ರ ನಮ್ಮ ಮನೆಗೆ ಬಂದಾಗ ಹೊರಡೋ ಮುಂಚೆ ಅವರನ್ನು ಹೋಗಿ ಹುಡುಕಿ ಅವರ ಕಾಲು ಮುಟ್ಟಿ ವಂದಿಸಿ ಹೋದದನ್ನು ಕಂಡಿದ್ದೇನೆ. ಅಂಥವರು ಕೂಡ ಮಾತನಾಡಿಸುವ ಪ್ರಯತ್ನ ಮಾಡಿದ್ದು ಕಡಿಮೆ. ಅವರ ವಿಷಯದಲ್ಲಿ ಅಷ್ಟೊಂದು ಗೌರವವಿಲ್ಲದೆ ಹೋದರೆ ಹಾಗೆ ಮಾಡಲಾರರು ಎನಿಸುತ್ತದೆ. ಒಬ್ಬಳು ಹಿರಿಯೆ ಮಾತ್ರ ಅವರ ವಿಚಾರದಲ್ಲಿ ಅವರೊಬ್ಬರು ದೇವರು ಎಂದು ಹೇಳಿದ್ದನ್ನು ಕೇಳಿದ್ದೇನೆ. ನಮ್ಮ ಮನೆಯಲ್ಲಿ ಬಹಳ ಜನಗಳಿಲ್ಲ. ನಾನು, ನನ್ನ ತಮ್ಮ ನಾರಾಯಣ, ಅವನಿಗೆ ನನಗಿಂತ 4 ವರ್ಷ ಕಡಿಮೆ ಪ್ರಾಯ. ತಂದೆಯವರು ಕಾಲವಾದ ಬಳಿಕ ನಾನು ಕಾಲೇಜನ್ನು ಮುಗಿಸಿ ಊರನ್ನು ಸೇರಿದೆ. ತಮ್ಮನು ಓದುತ್ತಲಿದ್ದ. ನಾನು ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ಲಗ್ನ ಮಾಡಿಕೊಂಡು ಗೃಹಸ್ಥನಾದ ಕತೆ ಹೇಳಿದ್ನಲ್ಲ. ಲಗ್ನವಾಗಿ ಮನೆಗೆ ಬಂದ ನನ್ನ ಮಡದಿಯನ್ನು ಬಾಯಿ ತುಂಬ ಹರಸಿದ್ದಾರೆ.
ಆಮೇಲೆ ಮಾತ್ರ ಅವಳನ್ನು ಮಾತನಾಡಿಸಲು ಆ ಥರ ತೋರಿಸಿದವರಲ್ಲ. ಏನನ್ನಾದರೂ ಕೇಳಿದ್ರೆ ಉತ್ತರ ಹೇಳುತ್ತಾರೆ. ನನ್ನ 2 ಚಿಕ್ಕ ಮಕ್ಕಳನ್ನ ತಾವಾಗಿಯೇ ಮಾತನಾಡಿಸುವುದುಂಟು. ನನ್ನ ತಮ್ಮನಿಗೆ ಅವರಲ್ಲಿ ಸರಸ ಸ್ವಲ್ಪ ಕಡಿಮೆ. ಅಜ್ಜಿ ಎಂದು ರಾಗ ಹೊರಬಿದ್ರೆ ಮತ್ತೊಮ್ಮೆ 3 ದಿನದ ಮೇಲೆ ಅಜ್ಜಿ ಎಂದು ರಾಗ ಮಾಡುವವನವನು. ಆ ರಾಗದಲ್ಲಿಯೇ ಅವನ ಪ್ರೇಮ ವ್ಯಕ್ತವಾದೀತು. ಆತ ಹೆಚ್ಚಿಗೆ ಮಾತನಾಡಿಸಿದರಿಲ್ಲೂ ಊರವರ ಅಭಿಪ್ರಾಯದಂತೆ ಅವನು ಸಹ ಅವರಿಗೆ ಒಂದು ಸುತ್ತು ಸಡಲು ಎಂದು ತಿಳಿದುದು ಕಾರಣವೋ ಏನೋ. ನನ್ನ ಕಿರಿಯ ಮಕ್ಕಳಿಬ್ಬರಿಗೂ ಕಿಟ್ಟು ಮತ್ತು ಚಂದ್ರರಿಗೆ ಅವರಲ್ಲಿ ಸಲಿಗೆ ಇದೆ. ಮಾತನ್ನ ಆಡಿಸ್ತಾರೆ, ಆದರೆ ಅಜ್ಜಿ ಹೇಳಿದ್ದೆಲ್ಲ ಸುಳ್ಳು ಎಂಬ ಅಭಿಪ್ರಾಯ ಬಲವಾಗಿ ಬೇರೂರಿದೆ. ನನ್ನ ತಮ್ಮ ನೆರೆ ಗ್ರಾಮದ ಮಂಜುನಾಥನ ದೆಸೆಯಿಂದ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ. ಅನಂತರ ಶಿವಮೊಗ್ಗೆಯಲ್ಲಿ ಚಾಕರಿ ಗಳಿಸಲು ಪ್ರಯತ್ನ ಮಾಡಿದ. ಆತ ದೊಡ್ಡ ರಜೆಗೆ ಊರಿಗೆ ಬಂದರೆ 4 ದಿನ ಇರುತ್ತಾನೆ. ಮೂಡೂರಿನ ಮೋಹ ಅವನಲ್ಲಿ ಏನೂ ಉಳಿದಿಲ್ಲ. ಈ ಹಾಳು ಕೊಂಪೆಯಲ್ಲಿ 2 ದಿನ ಕಳೆಯುವುದಕ್ಕೆ ಆಗುವುದಿಲ್ಲವಂತೆ. ಈಗ ಬೆಳೆದು ದೊಡ್ಡವನಾಗಿದ್ದಾನೆ ಎಂಬುದರಿಂದಲೋ ಏನೋ ಅಜ್ಜಿಯ ಹತ್ತಿರ ಹೋಗಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತಿರುವುದುಂಟು. ಏನು, ಹೇಗಿದ್ದೀರಿ ಎಂದು ಕೇಳಿದವನಲ್ಲ. ಆದರೂ ಒಂದು ದಿವಸ ಅವರು ಅವನಿಗೆ, ಸಣ್ಣ ಮಾನಿ, ಓದಿ ಮುಗಿಯಿತಂತೆ, ನೀನು ಒಂದು ಲಗ್ನ ಮಾಡಿಕೋ, ಎಲ್ಲಾದರೂ ಒಂದು ಚಾಕರಿ ಹುಡುಕಿಕೊಂಡು ಸುಖವಾಗಿರು ಎಂದರು. ಇವನು ಚೇಷ್ಟೆಗೆ, ಅಣ್ಣಯ್ಯನಿಗೆ ಹೇಳಿದ ಹಾಗೆ ಈ ಊರಲ್ಲೇ ಇರು ಅಂತ ಹೇಳಿಲ್ವಲ್ಲ ನೀವು ಸದ್ಯ ಎಂದ. ಅವರು, ನಿನಗೆ ಯಾತಕ್ಕೆ ಅಂದೇನು ಹಾಗೆ, ನಿನ್ನ ಋಣ ಈ ಊರಲ್ಲಿ ಬರದಿಲ್ಲ ಎಂದರು. ಹೀಗಾಗಿ ನಮ್ಮ ಮನೆ ಸಾಕಷ್ಟು ಬರಿದಾಗಿದೆ. ಮನೆಯ ಹುಟ್ಟುವಳಿ ದುಂದು ಮಾಡದೆ ಹೋದರೆ ನಮ್ಮ ಜೀವನಕ್ಕೆ ಸಾಕು. ಇಲ್ಲಿ ಸಮಯ ಹೇಗೆ ಹೋಗುತ್ತದೆಂದೇ ತಿಳಿಯುವುದಿಲ್ಲ, ಅಥವಾ ಅದನ್ನು ಕಳೆಯುವುದು ಹೇಗೆಂದು ಗೊತ್ತಾಗುವುದಿಲ್ಲ. ನಮ್ಮ ಅಜ್ಜಿ 80 ವರ್ಷಗಳ ಕಾಲವನ್ನಾದರೂ ಇಲ್ಲಿ ಕಳೆದಿರಬೇಕು. ನನಗೆ ಹಾಗೂ ಹೀಗೂ 30 ಕಳೆಯಿತು. ಆದರೂ ಸ್ನೇಹಿತರು ಬೇಕು ಎಂಬ ಹಂಬಲ ಆಗುತ್ತದೆ. ಊರಿನ ಜನಗಳ ಮೇಲೆ ಅಷ್ಟೊಂದು ಆದರ ಬೆಳೆದಿಲ್ಲ ನನಗೆ. ಏನೇನೋ ಅಲ್ಪತನ, ವಂಚನೆ, ಮೋಸ ನಡೆದೆಂದನ್ನು ಕೇಳಿ ಅವರಲ್ಲಿಗೆ ಹೋಗಿ ಬರುವುದಕ್ಕೆ ಮನಸ್ಸು ಹಿಂಜರಿಯುತ್ತದೆ. ನನಗೆ ಹಿಡಿಸುವ ಸ್ನೇಹಿತ ಜನಾರ್ದನ ಒಬ್ಬನೇ. ಬಹಳ ಕಾಲದ ಬಳಿಕ ಅವನು ರಜೆಗೆ ಮನೆಗೆ ಬಂದನಾದರೆ ಸಂತೋಷ. ಚಾಕರಿ ಮಾಡಿಕೊಂಡಿದ್ದಾನೆ. ನಮ್ಮ ಮನೆಗೆ ಆಗಾಗ ಬರುತ್ತಾನೆ. ನಾನು ಅವನ ಮನೆಗೆ ಹೋಗಿ ಬರುತ್ತೇನೆ. ಏನಾದರೂ ಹಾಳು ಹರಟೆ ಕೊಚ್ಚಿಕೊಂಡಿರುತ್ತೇವೆ. ಆತ ಆಗಾಗ ನನಗೆ ಉಪದೇಶ ಮಾಡುವುದುಂಟು. ಮಹಾರಾಯ, ನೀನು BA ಮಾಡಿದ್ದು ಮಣ್ಣಿಗೆ, ಎಲ್ಲಿಂದಾದರೂ 4 ಪುಸ್ತಕ ತರಿಸಿ ಓದಬಾರದೆ, 1-2 ಪೇಪರ್ ಆದರೂ ತರಿಸಿ ಓದಬಾರದೆ ಎಂದು ಕೆಣಕುತ್ತಾನೆ. ಅದಕ್ಕೆ ನಾನು, ಹಾಗೆ ಕತೆ ಕೇಳುವ ಆಸೆಯಾದರೆ ನಮ್ಮ ಅಜ್ಜಿ ಇದ್ದಾರೆ, ಎಷ್ಟೂ ಕತೆ ಹೇಳಿಯಾರು, ಹಿಂದೆ ಹೇಳಿದವರು ಎಂದೆ. ಅಷ್ಟಕ್ಕೆ ಜನನ ಮುಖ ಸಪ್ಪೆಯಾಗಿ, ನಿಮ್ಮ ಅಜ್ಜಿಗೆ ಈಗೀಗ ಏನೇನೂ ಬುದ್ಧಿ ಸ್ವಯವಿಲ್ಲವಂತಲ್ಲ ಎಂದ. ಮೊದಲಿಂದಲೂ ಅವರು ನನ್ನ ಪಾಲಿಗೆ ಮಾತ್ರ ಒಂದೇ ಥರ ಕಾಣಿಸುತ್ತಿದ್ದಾರೆ. ಹೆಚ್ಚು ಇಲ್ಲ, ಕಡಿಮೆಯೂ ಇಲ್ಲ. ಅವರಷ್ಟಕ್ಕೆ ಗೊಣಗಿದವರಿಗೆ ಬುದ್ಧಿ ಸ್ವಯವಿಲ್ಲ ಎಂಬ ಲೆಕ್ಕ ನಿನ್ನದು ಅಲ್ಲವೇ? ಸ್ವಯವಿದ್ದವರು ಹಾಗೆ ಮಾಡುತ್ತಾರೇನಯ್ಯ? ಬಾಯಿಂದ ಗೊಣಗಬೇಕಾಗಿಲ್ಲ. ಮನಸ್ಸು ಸುಮ್ಮನೆ ಕುಳಿತಿರಲಾರದೆ 100 ಕಡೆಗೆ ಓಡುವುದಿಲ್ಲವೇ? ನನಗೂ ಹಾಗಾಗುತ್ತದೆ, ನಿನಗೂ ಹಾಗಾಗುತ್ತದೆ. ಅಜ್ಜಿ ಒಳಗಿದ್ದದ್ದನ್ನೆಲ್ಲ ಬಾಯಿ ಬಿಟ್ಟು ಹೇಳುತ್ತಾರೆ, ನಾನು ನೀನು ಹೇಳುವುದಿಲ್ಲ. ಅಷ್ಟೇ ವ್ಯತ್ಯಾಸ. ಆಗ ಏನೆಂದ ಹಾಗಾಯಿತು? ಮನಸ್ಸಿಗೆ ಕಂಡದ್ದನ್ನು ಬಾಯಿಂದ ಆಡಿದರೆ ಸ್ವಯಗೆಟ್ಟಂತೆ ಎಂದಲ್ಲವೇ? ನನ್ನ ಸ್ನೇಹಿತ ನಕ್ಕ. ಅವನಿಗೂ ಗೊತ್ತಾಯಿತು ನನ್ನ ಮಾನದಂಡದ ಇತಿಮಿತಿ. ಜನಾರ್ದನನಂತ ನನ್ನ ಸ್ನೇಹಿತ ಕೂಡ ನಮ್ಮ ಅಜ್ಜಿಯನ್ನು ಕಂಡು ಅವರಿಗೆ ಸ್ವಯವಿಲ್ಲ ಎಂದು ಅನ್ನಬೇಕಾದರೆ ಅದು ನನ್ನೊಡನೆಯೇ ನನಗೆ ನೋವಾಗದೆ ಹೋದೀತೆ. ಅವನಲ್ಲಿ ಅಂಥ ಅಭಿಪ್ರಾಯ ಇರಬಹುದು. ಅದನ್ನು ನನ್ನಲ್ಲಿ ಬಾಯಿ ಬಿಟ್ಟು ಹೇಳುವ ಜರೂರಿ ಏನಿತ್ತು? ನಾನು ನನಗಾದ ನೋವನ್ನು ತೋರಿಸಿಕೊಳ್ಳದೆ ಇನ್ನೊಂದು ಅರ್ಧ ಗಳಿಗೆ ಅವನೊಡನೆ ಮಾತನಾಡಿದೆ. ಅವನು ಮನೆಗೆ ಬಂದರೆ ಮೊದಲಿನಂತೆ ಅವನನ್ನು ಉಪಚರಿಸಬಾರದು ಎಂದು ನನಗನಿಸಿತು. ಸಿಟ್ಟು, ಮತ್ತೆ ಯಾವುದಕ್ಕೂ ಅಲ್ಲ, ಅಜ್ಜಿ ವಿಷಯದಲ್ಲಿ ಅಗೌರವ ಪ್ರಕಟಿಸಿದ್ದಕ್ಕೆ. ಪಾಪ, ಅವರ ವಯಸ್ಸು 80 ಸ್ವಲ್ಪ ಹೆಚ್ಚಿಗೋ. ಅವರ ಜೀವನದಲ್ಲಿ ಆರಂಭದ 10 ವರ್ಷಗಳನ್ನಷ್ಟೇ ಅವರು ನಿಶ್ಚಿಂತೆಯಿಂದ ಕಳೆದಿರಬಹುದು. ಮುಂದೆ ಕುಂಕುಮ ಅಳಿಸಿದ ಮೇಲೆ ಕಳೆದಂಥ 70 ವರ್ಷಗಳ ಬಾಳ್ವೆ ಯಾರೊಡನೆಯೂ ತೋಡಿಕೊಳ್ಳದ ಜೀವನ. ಅದನ್ನು ನೆನೆದರೆ ನನಗೆ ಭಯವಾಗುತ್ತದೆ, ಮರುಕವಾಗುತ್ತದೆ. ಅದರಲ್ಲಿಯೂ ಬಾಲ್ಯದಿಂದ ಯೌವನಕ್ಕೆ ಸರಿದ ಅವರ ಜೀವನದಲ್ಲಿ ತಾನು ವಿಧವೆ, ಅಮಂಗಲೆ ಎಂಬ ನೆನಪೊಂದೇ ಅವರನ್ನು ಎಷ್ಟು ಕಾಡಿತ್ತೋ ಏನೋ.
ಆ ಕಾಲದಲ್ಲಿ ಅವರ ಅಣ್ಣ ಅಂದರೆ ನನ್ನ ಅಜ್ಜ ಒಬ್ಬರೇ ಅವರಿಗೆ ತಮ್ಮ ಮಾತು ನಡತೆಗಳಿಂದ ಸಮಾಧಾನ ಕೊಟ್ಟವರಂತೆ. ನಮ್ಮ ತಂದೆಯ ಕಾಲದಲ್ಲೂ ಅವರನ್ನು ತುಂಬ ಚೆನ್ನಾಗಿಯೇ ಕಂಡುಕೊಂಡರು. ನಮ್ಮ ತಾಯಿಗೂ ಅವರ ಮೇಲೆ ಬಹಳ ಗೌರವ ಇತ್ತು. ಆದರೆ ನಮ್ಮ ತಾಯಿ ಒಂದು ಸಂಗತಿಯನ್ನು ಹೇಳುತ್ತಿದ್ದುದುಂಟು. ಅದೇನೆಂದರೆ ಅವರಿಗೆ ದೈವ ಭಕ್ತಿ ಇತ್ತೋ ಇಲ್ಲವೋ ಎಂಬ ವಿಚಾರದ ಸಂಶಯ. ಮನೆಯಲ್ಲಿ ಅಷ್ಟೆಲ್ಲ ಕಟ್ಟುಕಟ್ಟಳೆಗಳಿಂದ ಪೂಜೆ ಪುನಸ್ಕಾರಗಳಾಗುತ್ತಿದ್ದರೂ ಉಳಿದವರಂತೆ ಯಾವ ನಿಷ್ಠೆಯನ್ನು ತೋರಿಸಿದವರಲ್ಲವಂತೆ. ನಮ್ಮ ಊರಲ್ಲಿ ಇಂದಿಗೂ ಉಳಿದು ಬಂದಿರುವ ಆ 2 ಹರುಕು ಮುರುಕು ದೇವಾಲಯಗಳಿಗೂ ವಿಶೇಷ ಹೋದವರಲ್ಲ. ಹೋದವರೇ ಅಲ್ಲ ಎನ್ನುವಂತಿಲ್ಲ, ಹೋಗಿದ್ದಾರೆ, ಸುತ್ತು ಬಂದಿದ್ದಾರೆ. ಆರತಿ ನೈವೇದ್ಯ ಮುಗಿಯುವ ತನಕ ಕಾದು ಕುಳಿತು ನೋಡಿದಂತೆ ಕಾಣೆ. ಮನೆಯಲ್ಲಿ ಕುಳಿತಿರುವಾಗ ಇವರು ಸದಾ ಕಣ್ಮುಚ್ಚಿ ಏನನ್ನಾದರೂ ನೆನೆಯುತ್ತಿದ್ದರೂ ಅದೇನೆಂದು ನಮ್ಮ ತಾಯಿ ತಿಳಿದುಕೊಳ್ಳಲು ಶಕ್ತರಾಗಲಿಲ್ಲ. ಅಜ್ಜಿಯ ಕೈಯಲ್ಲಿ ಜಪಸರ ಕಂಡವರಿಲ್ಲ. ಅವರು ತುಟಿ ಅಲಗಿಸಿ ಓಂ ನಮ ಶಿವಾಯ ಎಂದವರಲ್ಲ. ಇದರಿಂದಾಗಿ ನನ್ನ ತಾಯಿಗೆ ಅವರ ವಿಷಯದಲ್ಲಿ ಒಂದು ರೀತಿಯ ಕನಿಕರ ಬಂದು ಇವರು ತಮಗಾದ ಅನ್ಯಾಯವನ್ನು ನೆನೆದು ದೇವರ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದುಂಟು. ಅಂಥ ಸಂಶಯದ ಬಿತ್ತನ್ನು ನನ್ನ ತಾಯಿ ನನ್ನ ತಲೆಯಲ್ಲೂ ಬಿತ್ತು ಹೋಗಿದ್ದಳು ಎಂದರೆ ತಪ್ಪಾಗದು. ನಾನು ಕಾಲೇಜಿನಲ್ಲಿ ಕಲಿಯುತ್ತಾ ಬುದ್ಧಿವಂತನೆನಿಸಿದ ಕಾಲದಲ್ಲಿ ಇಂಥ ಒಂದು ನೆನಪಿನಿಂದ ಅಜ್ಜಿಯನ್ನು ಕೇಳಿಯೇ ಬಿಡುತ್ತೇನೆ ಎಂದು ಹೊರಟದ್ದುಂಟು. ಆಗ ಅವರು ಅಶ್ವದ ಕಟ್ಟೆಗೆ ಸುತ್ತು ಬರುತ್ತಿದ್ದರು. ಹಾಗೆ ಸುತ್ತು ಬರುತ್ತಿರಬೇಕಾದರೆ ದೇವರ ಮೇಲಿನ ನಂಬಿಕೆಯಿಂದಲೇ ಬರುತ್ತಿರಬೇಕು ಎಂಬ ಭಾವನೆ ನನಗೆ ಬಂತು. ಅವರು ಪ್ರದಕ್ಷಿಣೆ ಮುಗಿಸಿದ್ರು. ಮೈ ಬಗ್ಗಿಸ್ಲಿಲ್ಲ, ಹಣೆ ತಗ್ಗಿಸ್ಲಿಲ್ಲ, ಮೊಣಕಾಲನ್ನು ಊರಲಿಲ್ಲ, 2 ಕೈಗಳನ್ನು ಜೋಡಿಸ್ಲಿಲ್ಲ. ಈಚೆಗೆ ಬಂದು ಕುಳಿತರು. ನಾನು ಹೋಗಿ ಅವರ ಮಗ್ಲಲ್ಲಿ ಕುಳಿತೆ. ಅವರಾಗಿ ಏನು ಯೋಚನೆ ಎಂದು ಕೇಳಿದ್ರು. ನನ್ನ ಯೋಚನೆಯನ್ನು ಬಚ್ಚಿಡುವ ನೆಪದಲ್ಲಿ ಯೋಚನೆ ಎಲ್ಲಿಂದ ಬಂತೋ, ಯಾವುದಕ್ಕಾಗಿ ಯೋಚನೆ ಮಾಡಬೇಕು, ಪರೀಕ್ಷೆ ಮುಗಿಸಿ ಬಂದಿದ್ದೇನೆ, ಅಲ್ಲಿ ತನಕವಾದರೆ ಅದರದ್ದೇ ಯೋಚನೆ ಇತ್ತು ಎಂದೆ. ಆ ಪರೀಕ್ಷೆ ಮುಗಿದಿದ್ದಕ್ಕೆ ನನ್ನ ಪರೀಕ್ಷೆಗೆ ಹೊರಟಿದ್ದಿ ಅಲ್ವೇ ಎಂದರು. ನನಗೆ ತಬ್ಬಿಬ್ಬಾಯಿತು. ನಾನು ಹೊರಟಾಗ ನನ್ನ ಮನಸ್ಸಲ್ಲಿದ್ದ ಭಾವನೆ ನೆನಪಿಗೆ ಬಂದು ನಕ್ಕೆ. ಗೊತ್ತಾಯಿತು, ಈ ಅಜ್ಜಿ ದೇವರನ್ನು ನಂಬುತ್ತಾಳೋ ಇಲ್ವೋ ಎಂದು ನೋಡಲು ಬಂದೆ. ಅದು ಗೊತ್ತಾಗಿಯೇ ನಾನು ಅಶ್ವತ್ಥದ ಕಟ್ಟೆಗೆ ಸುತ್ತು ಬಂದೆ. ಈಗ ಗೊತ್ತಾಯಿತಲ್ಲ. ಅದು ಗೊತ್ತಾಗಿಯೇ ಗೊತ್ತಾಗುತ್ತದೆ ಒಂದೊಂದು ಸಾರಿ. ನಿನಗೇನೋ ಸಂಶಯ ಬಂತು ಎಂಬುದು ತಿಳಿಯಿತು. ಈಗ ಸಮಾಧಾನ ಆಯ್ತಲ್ಲ. ಆಗಲ್ಲ ಅಜ್ಜಿ, ನನ್ನ ಸಮಾಧಾನ ಮುಖ್ಯವಲ್ಲ. ನಿಮಗೆ ಬೇಕಾಗಿ ನೀವು ದೇವರಿಗೆ ಸುತ್ತು ಬಂದದ್ದು ಅಲ್ಲ ಅನ್ನುತ್ತೀರಾ ಎಂದು ಪ್ರಶ್ನಿಸಿದ್ದೆ. ದೇವರಿಗೆ ಸುತ್ತು ಬರಲಿಕ್ಕೆ ಆಗುತ್ತದೆಯೇ? ಮರಕ್ಕೆ ಸುತ್ತು ಬಂದೆ. ಆ ಮರ ನನಗಿಂತಲೂ ಹಳೆಯದು. ನಾನು ಗಳಿಗೆಗೆ ಸುತ್ತು ಬರುವ ಹಾಗೆ ಇದಕ್ಕೂ ಸುತ್ತು ಬಂದೆ. ದೇವರಿಗೆ ಸುತ್ತು ಬರುವುದು ಬೇಡ ಅನ್ನುತ್ತೀರಾ? ಬರುವವರು ಬರಲಿ ಅಂದರೆ ದೇವರು ಅಷ್ಟು ಸಣ್ಣವನು ಅಂದುಕೊಂಡ್ರೆ ಸುತ್ತು ಬರಲಿ. ಅಜ್ಜಿ, ನೀವು ಇದನ್ನೊಂದು ಹೇಳಿ. ನನಗೆ ಪ್ರಾಯ ಆಗಿದೆ ನಿಜ, ಆದರೂ ಬುದ್ಧಿ ಬಂದಿದೆ ಎಂದೆನಿಸುವುದಿಲ್ಲ. ಬಂದರೂ ಬಲುತ್ತಿಲ್ಲ. ನಾನು ತಪ್ಪಿದರೆ ನೀವು ಹೇಳಬೇಕು. ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲವೋ ಎಂದು ನೇರಾಗಿ ಪ್ರಶ್ನಿಸಿದೆ. ದೇವರು ಎಂಬುದು ನಾವು ನಂಬಿದ್ರೆ ಉಂಟು, ನಂಬಿದ್ದಾರೆ ಜನ. ಈ ಮರವನ್ನು ನೆಟ್ಟವರು ನಂಬಿದವರೇ. ಈ ಮರಕ್ಕೆ ನನ್ನ ಅಮ್ಮ ನನ್ನನ್ನು ಕರೆದುಕೊಂಡು ಹೀಗೆಯೇ ಸುತ್ತು ಬಂದವಳು. ನಾನು ಬಂದದನ್ನು ಕಂಡೇ ಅಲ್ಲ. ಅಮ್ಮ ಅದರ ಹತ್ರ ನಿತ್ಯವೂ ಏನೇನೋ ಬೇಡುತ್ತಿದ್ದ ನೆನಪು ನನಗೆ ಬುದ್ಧಿ ಬರುವ ಮೊದಲು ನಾನು ಬೇಡಿರಬೇಕು. ಗಂಡನನ್ನು ಕೊಡು ಎಂದು ಬೇಡಿರಲಿಕ್ಕೂ ಸಾಕು. ಒಂದು ದಿನ ಅವನೇ ಕೊಟ್ಟ ಎಂದು ತಿಳಿದಿರಲೂಬಹುದು. ಅನಂತರ ಆಯ್ತಲ್ಲ, ಅವನೇ ಕೊಂಡ ಎಂದು ತಿಳಿದುಕೊಂಡೆ 4 ದಿನ. ಮತ್ತೆ ಇದೆಲ್ಲ ಮರಳು ಎನಿಸಿತು. ನಂಬಿಕೆಯೂ ಒಂದು ಮರಳೆ. ಈಗ ಸುತ್ತು ಬಂದರೆ ಅದು ಅಭ್ಯಾಸದಿಂದ, ಇಲ್ಲ ಬರಿದೆ ಮನಸ್ಸಿಗೆ ಹಿತ ಕಾಣಿಸುತ್ತದೆ ಎಂಬುದರಿಂದ ಬರುತ್ತೇನೆ. ಇಲ್ಲಿ ಕುಳಿತರೆ ಇಂದಿನ 100 ತಲೆಮಾರಿನ ಸೆರಗು ನಾನು ಎನಿಸುತ್ತದೆ. ಹಿಂದೆ ಹೋದಷ್ಟು ಜೀವಗಳು ಇದ್ದ ಹಾಗೆ ಕಾಣಿಸುತ್ತದೆ. ಮತ್ತು ಹಿಂದಕ್ಕೆ ಯೋಚಿಸಿದರೆ ಅದು ಇತ್ತೋ ಇಲ್ಲವೋ ಎನಿಸುತ್ತದೆ. ಹಾಗೆ ಭೂಮಿಯಲ್ಲಿ ಹುಟ್ಟಿದ ಎಲ್ಲರೂ ಒಟ್ಟುಗೂಡಿ ಒಂದು ದೇವರನ್ನು ಮಾಡಿಕೊಂಡಿದ್ದಾರೆ. ಅವನೇನು ಮಾಡುತ್ತಿದ್ದಾನೋ, ಯಾರ್ಯಾರು ನನ್ನನ್ನು ನಂಬುತ್ತಿದ್ದಾರೆ, ಯಾರ್ಯಾರು ನಂಬುವುದಿಲ್ಲ ಎಂದು ಹುಡುಕಿ ಹೋಗಲಾರ. ಅವನ ಚಿಂತೆಯೇ ಇಲ್ಲದ ಪ್ರಾಣಿಗಳಿಲ್ಲವೋ? ಅವುಗಳನ್ನು ಬದುಕಿ ಇರಿಸಿದ್ದಾನಲ್ಲ. ಅವನನ್ನು ತಿಳಿಬೇಕಾದರೆ ನಾವು ಅವನನ್ನು ಹುಡುಕಿದ ಹಾಗೆ ಅವನು ನಮ್ಮನ್ನು ಹುಡುಕಿಕೊಂಡು ಬರಬೇಕಾದುದು ಇಲ್ಲ. ನಾವೇ ಅವನಲ್ಲಿ ಪ್ರಶ್ನೆ ಕೇಳ್ತೀವಿ, ನಾವೇ ಅದಕ್ಕೆ ಉತ್ತರವನ್ನು ಕೊಟ್ಟುಕೊಳ್ಳುತ್ತೇವೆ. ನಮಗೆ ಯಾರು ಹೇಳುವವರಿದ್ದಾರೆ? ನಮಗೆ ಇಷ್ಟ ಕಂಡಂತೆ ನಡೆದಾಗ ದೇವರ ಇಚ್ಛೆ ಅನ್ನುತ್ತೇವೆ, ಅನಿಷ್ಟ ಪ್ರಾಪಿಸಿದಾಗ ಅನಿಷ್ಟ ಎನ್ನುತ್ತೇವೆ. ಅವಳ ಮಾತಿನ ಸರಣಿ ನನ್ನ ಸರಳ ಮನಸ್ಸಿಗೆ ಸಮನಾದ ಅರ್ಥ ಕೊಡದೆ ಹೋಯಿತು. ನನ್ನ ತಾಯಿಗೆ ಸಂಶಯ ಬಂದ ಹಾಗೆ ನನ್ನ ಹೆಂಡತಿಗೆ ಈಗಲೂ ಸಂಶಯ ಉಳಿದೇ ಇದೆ.
ಅವರಿಗೆ ಈಗಲೂ ದೇವರ ವಿಚಾರದಲ್ಲಿ ಅನಾಸ್ಥೆ ಇದೆ ಎನಿಸಿತು. ಸುಮ್ಮನಾದೆ. ನಾನು ಸುಮ್ಮನಾದದನ್ನು ಕಂಡು ಅವರು, ಯಾಕೆ ಬರೀದೆ ಕುಳಿತೆ ಎಂದು ಕೇಳಿದರು. ನೀವು ಹೇಳುವುದೊಂದು ತಿಳಿಯುವುದಿಲ್ವಲ್ಲ ಅಜ್ಜಿ ಎಂದೆ. ನಾನು ಎಷ್ಟು ತಿಳಿದು ಹೇಳಬಲ್ಲೆ, ನನಗೇನು ಗೊತ್ತು, 2 ದಿನದ ಸಂತೆಗೆ ಬಂದವಳಿಗೆ ಎಂದರು. ಹಾಗೆಂದರೆ ಸಂತೆಗೆ ಬಂದವರು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗಬೇಕು, ಬದಲು ಸಿಕ್ಕಿದವ್ರ ಸಂಗಡ ಮಾತಿನ ಚಪಲ ಹೆಚ್ಚಿ ಸಮಯ ಕಳೆದರೆ ಏನಾದೀತು, ಬಂದ ಕೆಲಸವೇ ಮರೆಯಾಗುತ್ತದಂತೆ. ನಾವೆಲ್ಲ, ನೀನೇ ಎಂದಲ್ಲ, ನಾನು ಮಾಡುತ್ತಿರುವುದು ಅದನ್ನೇ. ನಮಗೆ ದೇವರ ತಲೆ ಬುಡ ಸಹ ಗೊತ್ತಿಲ್ಲ, ಗೊತ್ತಿದೆ ಎನ್ನುತ್ತೇವೆ. ಅದು ಗೊತ್ತಾಗುವಂಥ ಬಾಬು ಎಂದು ನನಗೆ ಅನಿಸುವುದೇ ಇಲ್ಲ. ಆದರೂ ಅವನ ಇಚ್ಛೆ ಹಾಗೆ, ಅವನ ಇಚ್ಛೆ ಹೀಗೆ ಅಂತ ಆಡುತ್ತಿರುತ್ತೇವೆ. ಅದು ಮಕ್ಕಳಾಟಿಕೆ ಮಾತು. ಅವನ ಇಚ್ಛೆ ಅವನಿಗೇ ಗೊತ್ತು, ನನಗೂ ನಿನಗೂ ಗೊತ್ತಾದೀತೆ? ಹ್ಞೂ. ಅಲ್ಲ ಅಜ್ಜಿ, ದೊಡ್ಡವರು ಅನ್ನುತ್ತಾರಲ್ಲ ಇದೆಲ್ಲ ಪರಮಾತ್ಮನ ಆಟ ಅಂತ. ಆಯಿತು, ಇದು ಆಟ ಅಂತಿಟ್ಕೋ, ಆಮೇಲೆ ಏನು? ನಮ್ಮನ್ನು ಅವನು ಕುಣಿಸ್ತಾನೆ ಅಂತಿಟ್ಕೋ. ಅವನು ಅಂದ ಹಾಗೆ ನಾವು ಕುಣಿಬೇಡ್ವೆ? ಅವನು ಏನಂದ ಅಂತ ಅಥವಾ ಅನ್ನುತ್ತಾನೆ ಎಂಬುದು ನಿನಗೆ ತಿಳಿದಿದೆಯೇ? ಹಾಗೆ ಕುಣಿಯುತ್ತೇನೆ ಅನ್ನಲಿಕ್ಕೆ ಅವನು ಅಂದದ್ದು ಅನ್ನುವುದೆಲ್ಲ ನಾವು ನಮ್ಮ ಮನಸ್ಸಿಗೆ ಕಂಡ ಹಾಗೆ ಅಂದದ್ದು. ಕೊನೆಗೂ ಅಜ್ಜಿಯ ಸಂಭಾಷಣೆಯಿಂದ ನನಗೆ ತೃಪ್ತಿ ಬರಲಿಲ್ಲ. ಅದರ ಬದಲು ನನ್ನ ವಿಚಾರ ಸರಣಿ ಮತ್ತಷ್ಟು ಗೊಂದಲಕ್ಕೆ ಗುರಿ ಆಯಿತು. ಹಾಗೆ ಯಾವ ಯೋಚನೆಯೂ ಇಲ್ಲದೆ ಒಳೆಯದೆ ಮೂಕನಾಗಿ ಕುಳಿತಿದ್ದಾಗ ಅಜ್ಜಿ, ಹೋಗು ಮನೆಗೆ, ಯಾರೋ ಅಂಗಳದಲ್ಲಿ ಬಂದು ಕುಳಿತಿದ್ದಾರೆ ಎಂದರು. ಮನೆಗೆ ಹೋಗಲು ನನ್ನ ಮನಸ್ಸು ಹವಣಿಸುತ್ತಿತ್ತು. ಯಾರು ಬಾರದೇ ಇದ್ದರೂ ಹೋಗುತ್ತಿದ್ದೆ. ಅವರೊಡನೆ ಸಂಭಾಷಣೆ ಮುಂದುವರಿಸುವ ಶಕ್ತಿಯಾಗಲಿ ತಿಳಿಯುವ ಶಕ್ತಿಯಾಗಲಿ ಎರಡೂ ನನ್ನಲ್ಲಿರಲಿಲ್ಲ. ನಾವಿಬ್ಬರು ಕುಳಿತು ಮಾತನಾಡುತ್ತಿದ್ದಾಗ ಯಾರೋ ನಮ್ಮೆದುರಿನಿಂದ ಹಾದು ಹೋದದನ್ನು ಅಜ್ಜಿ ಕಂಡಿರಬೇಕು ಎಂದು ಎಣಿಸಿ ಮನೆಗೆ ಹೋದೆ. ಅಲ್ಲಿ ಅಂಗಳದಲ್ಲಿ ಗಾಣದ ರಾಮಣ್ಣ ಕುಳಿತಿದ್ದ. ಆತ, ನಾನು ಒಡೆಯ ಎಣ್ಣೆ ಮಾರಲು ಕೊಂಡು ಹೋಗಿದ್ದೆ, ಇರಿಗೆಯಿಂದ ಬಂದೆ ಎಂದ. ಇರಿಗೆಯಿಂದ? ಯಾವ ದಾರಿಯಿಂದ ಬಂದೆ? ಅಶ್ವತ್ಥದ ಕಟ್ಟೆಯ ಮುಂದಿನಿಂದ ಬಂದೆ ಏನು? ನಮ್ಮಜ್ಜಿ ಕಂಡು ಯಾರೋ ಬಂದಿದ್ದಾರೆ ಎಂದು ಕಳುಹಿಸಿದರು. ನಾನು ಆ ದಾರಿಯಾಗಿ ಬರಲಿಲ್ಲವಲ್ಲ, ತೋಟದ ದಾರಿಯಿಂದ ಬಂದೆ. ಅಲ್ಲೇ ಹಟ್ಟಿಯ ಹಿಂದಕ್ಕೆ ಮೇಲೆ ಹತ್ತಿದ್ದೆ. ಒಳ್ಳೆ ಒಂದು ಬೇಳೆ ತೆಂಗಿನೆಣ್ಣೆ ಇದೆ, ಕೊಟ್ಟು ಹೋಗುವ ಎಂದು ಬಂದೆ. ಅಜ್ಜಿ ಯಾವ ಊಹೆಯಿಂದ ಹಾಗೆ ಹೇಳಿದರು ಎಂದು ತೋಚಲಿಲ್ಲ. ಪ್ರಾಯಶಃ ನನ್ನನ್ನು ತೊಲಗಿಸುವುದಕ್ಕಾಗಿಯೇ ಸುಳ್ಳನ್ನು ಹೇಳಿರಲೂಬಹುದು. ಅದೀಗ ಸತ್ಯವಾಯಿತು ಎಂದು ಅನಿಸಿತು. ಅಂತೂ ಅಜ್ಜಿಯನ್ನು ಮರೆತು ರಾಮಣ್ಣನನ್ನು ಮಾತನಾಡಿಸಿ ತೆಂಗಿನೆಣ್ಣೆಯನ್ನು ತೆಗೆದುಕೊಂಡೆ. 2 ವಾರಗಳಲ್ಲಿ ಕೊಬ್ಬರಿ ತಯಾರಾಗಿರುತ್ತದೆ, ಬಂದು ತೆಗೆದುಕೊಂಡು ಹೋಗು, ಎಣ್ಣೆ ಮಾಡಿಕೊಡು ಎಂದೆ. ಆಮೇಲೆಯೂ ಆತ ಒಂದಷ್ಟು ಹೊತ್ತು ಅಲ್ಲೇ ವಿರಮಿಸಿದ. ಬಾಯಾರಿಕೆ ಕೇಳಿದ. ನನ್ನ ಹೆಂಡತಿ ಒಂದಿಷ್ಟು ನೀರು ಬೆಲ್ಲಗಳನ್ನು ತಂದುಕೊಟ್ಟಳು. ತಿಂಗಳಿಗೊಮ್ಮೆ ಮನೆಗೆ ಬರುವ ಅವನ ಗುರುತು ಸಾಕಷ್ಟು ಇದ್ದುದರಿಂದ ಅವನು ನಮ್ಮ ಮನೆಯ ಸುಖ ದುಃಖ ವಿಚಾರಿಸತೊಡಗಿದ. ಮಾಡುವ ಬೇರೆ ಕೆಲಸವಿಲ್ಲದ್ದಕ್ಕೆ ನಾನು ಒಂದು ಕತ್ತಿಯನ್ನು ಹಿಡಿದುಕೊಂಡು ಹಿತ್ತಲಿಗೆ ಹೋದೆ. ಒಂದಷ್ಟು ಬೇಲಿಯ ಮುಳ್ಳುಗಿಡ ಸವರಿ ಒಂದೆಡೆಯಲ್ಲಿ ಹೊಟ್ಟಿ, ಸಾಕು, ಇದನ್ನು ಸವರಿ ಫಲವಿಲ್ಲ, ಮಳೆ ಬಂದರೆ 1ಕ್ಕೆ 10 ಚಿಗುರುತ್ತದೆ, ಬೇಲಿ ಇದ್ದದ್ದು ಹೋಗಿ ಹಳುವಾಗುತ್ತದೆ, ಆದರೂ ಆಚೀಚೆ ಹೋಗುವವರ ಮುಸುಡನ್ನು ಮುಳ್ಳು ಸವರಬಾರದಲ್ಲ ಎಂದೆ. ಅಂದದ್ದು ನನ್ನಷ್ಟಕ್ಕೆ, ಯಾರೂ ಅಲ್ಲಿರಲಿಲ್ಲ. ನನ್ನ ಮಾತು ನನಗೇನೆ ಕೇಳಿಸಿ ನಗು ಬಂದಿತು. ನಾನು ಅಜ್ಜಿಯ ಮೊಮ್ಮಗನೇ ಎಂದು ಹೇಳಿ ನಕ್ಕೆ. ಮತ್ತೆ ಕಲ್ಲ, ನನಗೂ ನನ್ನಷ್ಟಕ್ಕೆ ಮಾತನಾಡುವ ಚಟ ಇತ್ತೆಂದು ಕಾಣಿಸುವುದರಿಂದ ನಗು ಬಂತು. ಈಚೆ ಬಂದಾಗ ನನ್ನ ಹೆಂಡತಿಯ ಮಾತುಕತೆ ನಡೆಯುತ್ತಲೇ ಇತ್ತು. ಅಂತೂ ನಿನ್ನದೊಂದು ಪ್ರತಿಜ್ಞೆ, ಮದುವೆ ಆಗಲೇ ಇಲ್ಲ ತಿರುಗಿ, ಈಗ ಹಳಬನಾದೆ, ಅಂತ ಹಳಬನೇನೂ ಅಲ್ಲ ಎನ್ನುತ್ತಿದ್ದಳು. ಹಳಬನೋ ಗಿಳಬನೋ, ವರ್ಷ ಆಯಿತು, 40ರ ಮೇಲೆ ಆಯಿತಲ್ಲ. ಸದ್ಯಕ್ಕೆ ಮನೆ ತುಂಬ ಜನವಿದೆ, ಸಣ್ಣ ಮಕ್ಕಳು ಇದ್ದಾರೆ. ನನ್ನವೇ ಅಲ್ಲವಾದರೂ ಏನಂತೆ, ನಮ್ಮದು ಅಳಿಯ ಕಟ್ಟು. ತಂಗಿಯೊಬ್ಬಳಿಗೆ 6 ಮಕ್ಕಳಿದ್ದಾವೆ. ಒಂದಷ್ಟು ದಿನ ಅವಳು ಅಲ್ಲಿರುತ್ತಾಳೆ, ಒಂದಷ್ಟು ದಿನ ಇಲ್ಲಿರುತ್ತಾಳೆ. ಇಲ್ಲಿದ್ದಾಗ ದುಡಿಯುತ್ತಾಳೆ, ದುಡಿದಷ್ಟು ಉಣ್ಣುವ ಬಾಯಿಗಳೂ ಇವೆ. ಆದರೂ ಹೊಟ್ಟೆ ಮಕ್ಕಳು ಅಂದರೆ ಬೇರೆ ಅಲ್ಲವೇ? ಅಳಿಯಂದಿರು ಸೊಸೆಯಂದಿರು ಎಷ್ಟಿದ್ದರೇನು? ಅವು ಅಲ್ಲಿ ಹೊಟ್ಟೆಗೆ ಇಲ್ಲದಾಗ ಇಲ್ಲಿ ಬರುವವು, ಇಲ್ಲಿ ಇಲ್ಲದಾಗ ಅಲ್ಲಿ ಹೋಗುವವು. ಅದೆಲ್ಲ ಹಣೆ ಬರಹ ಅಲ್ಲವೇ ಒಡತಿ? ಅವನೇ ಅವಳ ಹಣೆಯ ಮೇಲೆ ನೀನು ಹೀಗಾಗು, ಹಾದಿಯ ಮೇಲೆ ಬಿದ್ದು ಸಾಯು ಎಂದು ಬರೆದ. ಅವಳನ್ನು ನೆನೆದಾಗಲೆಲ್ಲ ಸಿಟ್ಟು ಬರುತ್ತದೆ, ಒಮ್ಮೊಮ್ಮೆ ದುಃಖವೂ ಬರುತ್ತದೆ. ಆದರೂ ಒಡತಿ, ಪ್ರಮಾಣಕ್ಕೂ ಅಂತೇನೆ ಇನ್ನೊಂದು ಹೆಣ್ಣಿನ ಕೈ ಹಿಡಿಯಬೇಕೆಂದು ಆಸೆಯಾಗುವುದಿಲ್ಲ.
ಮಾತಾಡಿ ಆಡಿ ಬೇಸರ ಬಂದುದರಿಂದಲೋ ಏನೋ ನನ್ನವಳು ಅಡುಗೆ ಮನೆಗೆ ಹೊರಟು ಹೋದಳು. ಅವನು ಹೊರಟು ಹೋದ. ನಾನು ಈ ಅರ್ಧಮರ್ಧ ಮಾತುಗಳನ್ನು ಕೇಳಿ ಬೇಸರ ಬಂದು ಇನ್ನೇನು ಮಾಡಲಿ ಎಂದು ಯೋಚಿಸುತ್ತಾ ನಿಂತಾಗ ನನ್ನೆರಡು ಮಕ್ಕಳ ಕೊರಳ ಧ್ವನಿ ಕೇಳಿಸಿತು. ಅವು ಎರಡೂ ಕೂಗುತ್ತಾ ಕಿರುಚುತ್ತಾ ಒಂದನ್ನೊಂದು ಅಟ್ಟುತ್ತಾ ಅದು ನನಗೆ ಇದು ನಿನಗೆ ಎಂದು ಬೊಬ್ಬಿರಿಯುತ್ತಾ ನನ್ನ ಮುಂದೆಯೇ ಹಾದು ಹೋದವು. ಅವುಗಳ ಕೈಯಲ್ಲಿ ಏನೋ ಸಿಕ್ಕಿರಬೇಕು, ಅದಕ್ಕೆ ಈ ಬೊಬ್ಬೆ. ನನ್ನವಳು ಒಳಗಿಂದ ಎಂಥದು ಮಕ್ಕಳೇ ಗದ್ದಲ ಎಂದು ಒದರಿದ್ದು ಕೇಳಿಸಿತು. ನಾನು ಅರೆಮನಸ್ಸಿನಿಂದ ನನ್ನ ಸ್ನೇಹಿತ ಜನಾರ್ದನನ ಮನೆಯ ಕಡೆಗೆ ಹೊರಟೆ. ಅದು ಇರುವುದು ನಮ್ಮ ಬಯಲಿನ ಕೆಳತುದಿಯಿಂದ ಮುಂದೆ. ಅವರ ಮನೆಯ ಉದ್ದ ಬಯಲಿನ ಸೆರಗಿಗೆ ನಮ್ಮ ಮನೆಯ ಸೆರಗು 2 ಸೆರಗುಗಳು ಹೋಗಿ ಕೂಡುತ್ತವೆ. ಈ ಕೂಡು ಸೆರಗುಗಳ ನಡುವೆ ಎತ್ತರದ ಜಾಗ, ಗುಡ್ಡವೂ ಅಲ್ಲ ಬೆಣವೂ ಅಲ್ಲ ಎನ್ನುವಂಥ ಕಾಡು ಬೆಳೆದ ಪ್ರದೇಶ. ಅದನ್ನು ಹಾದು ಜನಾರ್ದನನ ಮನೆಗೆ ನೇರ ಹೋಗಬಹುದಾದರೂ ನಾನು ಬಯಲಿನ ಸೆರಗಿನಲ್ಲೇ ಅವನ ಮನೆಯ ತನಕವೂ ನಡೆಯಲು ನಿರ್ಧರಿಸಿದೆ. ಮನೆಯ ಹೊರಜಗುಲಿಯಲ್ಲಿ ಅಜ್ಜಿ ಕುಳಿತಿದ್ದರು. ಅಶ್ವತ್ಥದ ಕಟ್ಟೆಯಿಂದ ಅವರು ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತಾಗಿರಲೂಬಹುದು. ಹೊರಟದ್ದನ್ನು ಅವರು ಕಂಡಾಗ ಎಲ್ಲಿಗೆ ಅಂತ ನನ್ನನ್ನು ಕೇಳದೆ ಹೋದರೂ ನಾನಾಗಿಯೇ ಜನ್ನನ ಮನೆಗೆ ಹೋಗಿ ಬರುತ್ತೇನೆ ಎಂದೆ. ಅವರು ಜನ್ನನ ಮನೆಗೋ ಎಂದರು. ಅಲ್ಲಿಂದ ಬೀಸನೆ ಹೆಜ್ಜೆ ಹಾಕಿ ಹೊರಟಾಗ ಮನೆ ಇರುತ್ತದೆ ಎಂದು ಅವರ ಬಾಯಿಂದ ತೊದಲಿದ ಹಾಗೆ ಕೇಳಿಸಿತು. ನಾನು 3/4 ಮೈಲು ದೂರ ಬಯಲಿನ ಅಂಚಿನಲ್ಲಿ ನಡೆದು ಅಲ್ಲಿಗೆ ಹೋದರೆ ಅವನಿಲ್ಲ ಎಂದು ತಿಳಿಯಿತು. ಆಮೇಲೆ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಅವರ ಮನೆಯವರನ್ನೂ ಮಾತನಾಡಿಸದೆ ಅಲ್ಲಿಂದ ಹೊರಬಿದ್ದು ಆಚೆ ಈಚೆ ಅಲೆದಾಡಿಕೊಂಡು ಮುಸ್ಸಂಜೆಯ ಹೊತ್ತಿಗೆ ಮನೆಗೆ ಮರಳಿದೆ. ಮನೆ ಮುಂದಿನ ಜಗುಲಿಯಲ್ಲಿ ಅಜ್ಜಿ ಕುಳಿತಿದ್ದನ್ನು ಕಂಡವನೇ, ಅಜ್ಜಿ, ನೀವು ಹೇಳಿದ್ದು ಸಮನಾಯಿತು. ಮನೆ ಇರುತ್ತದೆ ಎಂದು ನೀವೆಂದಿರಿ, ಅವನು ಇರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ ಎಂದಂದು ನೆಟ್ಟಗೆ ಬಾವಿಯ ಕಟ್ಟೆಗೆ ಹೋಗಿ ಕಾಲು ತೊಳೆದು ಅಲ್ಲಿ ಒಂದಿಷ್ಟು ಸಂಧ್ಯಾ ವಂದನೆಯ ಚಟವನ್ನು ತೀರಿಸಿಕೊಂಡೆ. ಮರಳಿ ಬಂದಾಗ ಅಜ್ಜಮ್ಮ ಮನೆಯ ಚಾವಡಿಯಲ್ಲಿ ಕೈಯಲ್ಲೇನೋ ಹಿಡಿದುಕೊಂಡು ಕಂಬಕ್ಕೊರಗಿಕೊಂಡು ಮಣಮಣ ಅನ್ನುತ್ತಿದ್ದರು. ನನ್ನ ಬರವೂ ಅವರಿಗೆ ತಿಳಿದಿರೋದು. ನಾನು ಹೆಜ್ಜೆ ಹಗುರ ಮಾಡಿ ಅವರ ಸಮೀಪ ಬಂದರೂ ಬಾಯಿ ಮಣಮಣ ನಡೆಯುತ್ತಿತ್ತು. ನನ್ನ ಬರ ನಡೆಯುತ್ತಿತ್ತು. ಏನು ಆಡುತ್ತಿದ್ದಾರೆ ಎಂಬುದು ಮಾತ್ರ ತಿಳಿಯಲಿಲ್ಲ. ಕುತೂಹಲದಿಂದ ಸ್ವಲ್ಪ ಹಿಂದಕ್ಕೆ ಸರಿದು ತುಸು ಆಚೆಯ ಕಂಬ ಅಡ್ಡವಾಗುವಂತೆ ಹೋಗಿ ಕುಳಿತೆ. ಅವರ ಧ್ವನಿ ಮಾತುಗಳು ಕಿವಿಯೊಡ್ಡಿ ಕೇಳಿದರೆ ಕೇಳಿಸುವ ಹಾಗಿತ್ತು. ಯಾರನ್ನೂ ಕುರಿತು ಮಾತನಾಡುತ್ತಿರುವುದು ಕಿವಿ ನಿಮರಿಸಿ ಕೇಳತೊಡಗಿದ ನನಗೂ ಹೊಳೆಯಿತು. ಹೌದು, ಇದು ನಿನಗೆ ಬೇಕು. ಈ ಕರಡಿಗೆ ಮರೆತಿಲ್ಲ ನೀನು. ಯಾಕೆ ಮರೆತೀಯಾ? ಅವಳು ನಿನಗೆ ಕೊಟ್ಟಿದ್ದರಲ್ಲವೇ? ಅದನ್ನು ಹೆಣೆಯಲಿಕ್ಕೆ ಎಷ್ಟೆಲ್ಲ ಭಂಗ ಬಂದಿಲ್ಲ. ಕಾಡಿಗೆ ಹೋಗಿ ಬೆತ್ತ ತಂದು ಸಿಗಿದು ಗೀಳಿ ಹೆಣೆದು ಕೊಟ್ಟಳು ನಿನ್ನ ವೀಳೆಯಕ್ಕಾಗಲಿ ಎಂದು. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಎನ್ನುತ್ತೀಯಾ? ಅವಳು ಒಳ್ಳೆಯವಳೆ. ಅಲ್ಲ, ಏಕೆ ಸಿಟ್ಟಾಗುತ್ತೀಯಾ? ನನ್ನನ್ನು ಬಿಟ್ಟು ಓಡಿ ಹೋದವಳನ್ನು ಒಳ್ಳೆಯವಳು ಅಂದದ್ದಕ್ಕೇನು? ನಿನ್ನ ಮನೆಗೆ ಅವಳು ಒಲಿದೇ ಇದ್ದಳು. ಓಡಿ ಹೋಗುವ ಆ ಕೆಟ್ಟ ಗಳಿಗೆಯ ತನಕವೂ ನಿನಗೆ ಇದಿರು ಮಾತನಾಡಿದಳೇನು? ನೀನೇ ಒಂದು ಲೆಕ್ಕಕ್ಕೆ ಪಡಪೋಷಿ. ಅವಳ ಮುಂದೆ ನಿನ್ನ ಗಂಡಸುತನದ ಜರ್ಬನ್ನೇ ತೋರಿಸಿದೆ. ಏನೆಂದೆ ನೀನು? ನಿನ್ನ ಚಂದಕ್ಕೆ ನಾನು ಮರುಳಾದವನಲ್ಲ, ನಿನ್ನ ಮಾಯೆಗೆ ನಾನು ಮರುಳಾಗೆ ಎಂದು ಚೇಷ್ಟೆಗಾದರೂ ನೀನು ಹೇಳಿದ್ದೆಯೋ ಇಲ್ಲವೋ? ಮತ್ತೆ ಈ ಮಾತು ಅಂದಿಲ್ಲವೇ? ಮೈ ಒಯ್ನಾಗಿದ್ದರೇನಂತೆ? ನನ್ನ ಮನೆಗೆ ಬಂದ ಹೆಣ್ಣು ಮಕ್ಕಳು ಗಾಣದ ಎತ್ತಿನ ಹಾಗೆ ಚಾಕರಿ ಮಾಡಬೇಕಾದೀತು. ದುಡಿಯದೆ ತಿಂಬ ಮನೆ ಇದಲ್ಲ. ದುಡಿಯುವುದರಲ್ಲಿ ಕಳ್ಳತನ ಮಾಡಿದರೆ ಗುದ್ದಿ ಹಣ್ಣು ಮಾಡಿಯೇನು ಅಂದಿಲ್ಲವೇನು ನೀನು? ಯಾರು ದುಡಿಯುವುದಕ್ಕೆ ಹೆದರುತ್ತಾರೆ ಅಂದಿಲ್ಲವೇನು ಅವಳು? ಅಥವಾ ದುಡಿಯಲಿಕ್ಕೆ ಕಡಿಮೆ ಮಾಡಿದಳೆ? ಆದರೂ ನೋಡು ರಾಮಣ್ಣ, ನೀನು ಮಾಡಿದ ಕೆಲಸ ಸಮವೇ? ಮದುವೆಯಾಗಿ ಬಂದು 3 ವರ್ಷ ಸಂದರೂ ಒಂದು ಹೊಸ ಸೀರೆ ತುಂಡನ್ನು ಅವಳ ಮೈ ಮುಚ್ಚಲಿಕ್ಕೆ ಕೊಡಬೇಡವೇ? ಹೆಣ್ಣಲ್ಲವೇ ಅವಳು? ಅರಿವೆ, ಒಡವೆ, ವಸ್ತುಗಳ ಮೋಹ ಇದ್ದರೆ ಆಶ್ಚರ್ಯವೇ? ನೀನು ಕೌಪೀನ ತೊಟ್ಟು ಗಾಣ ತಿರುಗಿಸಿದ ಹಾಗೆ ನಿನ್ನ ಹಿಂದೆ ಅವಳು ಹರಿವೆಯಲ್ಲಿ ತಿರುಗಬೇಕೆಂದರೆ ಯಾರ ಹತ್ತಿರವೋ ಗೊಣಗಿದಳು ನಿನ್ನ ಉದಾಸೀನ ಕಂಡು. ಅವರು ಅವಳಿಗೆ ಏನು ಹೇಳಿಕೊಟ್ಟರೋ ನಿನ್ನನ್ನು ಹೆದರಿಸಲಿಕ್ಕೆ ಓಡಿ ಹೋದಳು. ನೀನು ಹುಡುಕಿರಬೇಕು ಆಮೇಲೆ. ಆದರೆ ಅಷ್ಟರಲ್ಲಿಯೇ ದನ ಹೋಗಿ ಹುಲಿಯ ಗವಿಯನ್ನು ಸೇರಿದ ಹಾಗಾಯಿತು. ಅದೇ ಊರಿನವಳು ಅವಳು ಅಲ್ಲವೇ? ಅವಳ ಮೇಲೆ ಶೀನಪ್ಪ ಎಷ್ಟು ನದರು ಇಟ್ಟಿದ್ದನೋ, ಎಂದಿಂದ ಇಟ್ಟಿದ್ದನೋ?
ತವರಿಗೆ ಓಡಿ ಬಂದ ಅವಳನ್ನು ಎಲ್ಲಿ ಅಡಗಿಸಿಟ್ಟನೋ, ಏನು ಆಸೆ ಹುಟ್ಟಿಸಿದನೋ. ನಿನಗೆ ಇದೆಲ್ಲ ಗೊತ್ತಾಗುವಾಗ, ನಿನ್ನ ಗಂಡಸುತನದ ಡೌಲು ಇಳಿದು ಬುದ್ಧಿ ಬರುವಾಗ ಎಲ್ಲವೂ ತೀರಾ ಮುಗಿದು ಹೋಗಿತ್ತು. ಶ್ರೀನಪ್ಪನ ಬಲೆಗೆ ಅವಳು ಬಿದ್ದಿದ್ದಾಳೆ ಎಂಬ ಸುದ್ದಿ ಊರಲ್ಲಿ ಹಬ್ಬಿದ ಮೇಲೆಯೇ ನಿನಗೆ ಜ್ಞಾನ ಬಂದದ್ದು. ಆದರೂ ರಾತ್ರಾರಾತ್ರಿ ಹೋದೆ, ಬೇಡಿದೆ. ಅವಳು, ಹೋಗಿ, ನೀವಿನ್ನು ನನ್ನ ಆಸೆಯನ್ನು ಬಿಡಿ ಎಂದಳು. ಅಂದದ್ದು ಸಿಟ್ಟಿನಿಂದಲ್ಲ, ಸಂಕಟದಿಂದ. ತನ್ನ ಸಿಟ್ಟು ಸೆಡಗಳಿಂದಲೇ ತಾನಾಗಿ ಹಳ್ಳ ಹಾರಿಕೊಂಡೆ ಎಂದು ಗೊತ್ತಾಗಿಯೇ ಅವಳು ಹೇಳಿದ್ದು. ನೀನಾಗ ಆಸೆ ಬಿಟ್ಟು ಬಂದೆ. ಆದರೂ ನಿನ್ನ ಮನಸ್ಸು ದೊಡ್ಡದು ರಾಮಣ್ಣ. ಆ ಶ್ರೀನಪ್ಪ ಎಷ್ಟು ಸಂಸಾರಗಳನ್ನು ಹಾಳು ಮಾಡಿದವನೋ. ಸಣ್ಣದರಲ್ಲಿ ಈ ಮನೆಗೆ ಬರುತ್ತಿದ್ದವನೇ ಅಲ್ಲವೇ? ಈಗಲಾದರೂ ಅವನಿಗೆ ಏನು ದೊಡ್ಡ ಪ್ರಾಯ? ಅಂಕೆ ಇಲ್ಲದ ಕಪಿಯದು. ಅವನು ನಮ್ಮ ಮನೆಗೆ ಬಂದ ಅಂದರೆ ನನಗೆ ಬಿಸಿಗಾಳಿ ಬಡೆದ ಹಾಗೆ ಸಂಕಟವಾಗುತ್ತಿತ್ತು. 4 ದಿನದ ಮೇಲೆ ಅವನು ಅವಳನ್ನು ಬಿಟ್ಟ. ಇನ್ನು ಯಾವಳನ್ನೋ ಹಾರಿಸಿ ತಂದ. ಅಪ್ಪ ಮಾಡಿಟ್ಟಿದ್ದು ಇದಕ್ಕೆ ಆಯಿತು. ಈಗ ಅವನು ಉದ್ಧಾರವಾಗಿಲ್ಲ. ಆ ಕಾಲದಲ್ಲಿ ಅವನಿಗೂ ಬುದ್ಧಿ ಹೇಳಿದವರಿಲ್ಲ. ಹೆಣ್ಣಿನ ಮೋಹ ಎಂದರೆ ಹೆಂಡ ಕುಡಿದ ಹಾಗೆಯೇ. ಇತ್ತ ನಾಗಿಯ ಗತಿ ಏನಾಯಿತು? 2 ಮಕ್ಕಳನ್ನು ಹೆತ್ತಳು. ಅವಳು ತಬ್ಬಲಿಯಾದಳು. ಈಗ ಎಲ್ಲಿದ್ದಾಳೋ? ಅಂತೂ ನಿನ್ನ ಹಿಂದಕ್ಕೆ ಬರಲಿಲ್ಲ, ತಾನು ಎಂಜಲಾದೆ ಎಂಬುದರಿಂದ. ಒಂದು 10 ದಿನ ಅವಳ ಮನಸ್ಸು ಎಂಜಲಾದದ್ದು ನಿಜ. ಪ್ರಾಯ ಅಂಥದ್ದು, ಸೊಕ್ಕು ಅಂಥದ್ದು. ನೀನು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ ರೀತಿಯೂ ಅಂಥದ್ದೇ. ನೀನು ಒಂದು ಹೆಣ್ಣನ್ನು ಹೊಟ್ಟೆ ಬಟ್ಟೆಗೆ ಕೊಟ್ಟು ಸಾಕುವ ತ್ರಾಣ ಇಲ್ಲ ಎಂದು ತೋರಿಸಿದೆ. ನನಗೆ ಗೊತ್ತು ಇಷ್ಟೆಲ್ಲ ಆಗುತ್ತದೆ ಎಂದು. ನಿನಗೆ ಮೊದಲೇ ಗೊತ್ತಿದ್ದರೆ ನೀನೆಂದೂ ಹಾಗೆ ಮಾಡುತ್ತಿರಲಿಲ್ಲ ಎಂದು. ಹಾಗಿದ್ದುದರಿಂದಲೇ ಅಲ್ಲವೇ ಬಂದರೆ ಅವಳೇ ಬರಬೇಕು, ಬೇರೆ ಬೇಡವೇ ಬೇಡ ಎಂದು ಹಠ ಹಿಡಿದು ಕುಳಿತಿದ್ದೀಯ. ಒಂದು ಲೆಕ್ಕಕ್ಕೆ ನಿನಗೆ ಏನೂ ಕಡಿಮೆಯಾಗಿಲ್ಲ. ತಂಗಿಯರಿದ್ದಾರೆ, ಅಳಿಯಂದಿರಿದ್ದಾರೆ. ನೀನು ದುಡಿಯುವವನೇ. ಆದರೂ ಒಯ್ನಿಲ್ಲದ ಬದುಕು ನಿನ್ನದು. ರಸ ಹಿಂಡಿದ ಕಬ್ಬಿನ ಜೊಗಟಿ ನೀನು. 40 ವರ್ಷ ಒಂದು ಹೆಚ್ಚಲ್ಲ ಪ್ರಾಯ. ಇನ್ನೊಂದು ಹೆಣ್ಣು ಸಿಗಲಾರದು ಎಂಬ ಹಾಗಿಲ್ಲ. ನಾಗಿ ಹಾಗಿನ ರಂಬೆ ಸಿಗಲಾರಳು, ಛಲಗಾತಿ ಸಿಗಲಾರಳು. ಬೇಕೆನಿಸಿದರೆ ಮದುವೆಯಾಗು. ಅದೊಂದನ್ನು ಅವನೇ ಮಾಡಿದ್ದಾನಲ್ಲ ಪ್ರಾಕಿನಿಂದ. ಈ ಜಗತ್ತು ದೇವರ ಮಾಯೆ ಅನ್ನುತ್ತಾರೆ ಎಲ್ಲರೂ. ನಾನು ಅನ್ನುತ್ತೇನೆ, ಗಂಡು ಹೆಣ್ಣಿನ ಮಾಯೆಯಿಂದಲೇ ಜಗತ್ತು. ಅವು ಎರಡೂ ಇಲ್ಲದೆ ಹೋಗಿದ್ದರೆ ಜಗತ್ತೆಂಬುದು ಬರುಡು. ಏನುಂಟಂತೆ ಅದರಲ್ಲಿ? ಅದನ್ನು ಮಾಡಿದ್ದರಿಂದಲೇ 1000 ಸುಖ 1000 ದುಃಖ ಹುಟ್ಟಿಕೊಂಡಿತು. 1000 ರುಚಿ 1000 ಅರುಚಿ ಹುಟ್ಟಿಕೊಂಡಿತು. ಇರಬೇಕು, ಈಜಬೇಕು, ಇದ್ದು ಜಯಿಸಬೇಕು ಎಂಬ ಛಲವು ಜೀವಗಳಲ್ಲಿ ಕಾಣಿಸಿಕೊಂಡಿತು. ಆದುದರಿಂದಲೇ ಬದುಕು ಎಂಬ ಪದಾರ್ಥ ಇದೇ ಅನಿಸತೊಡಗಿತು. ಇವರು ಹಿಂದೆ ನಿಂತು ಅವ್ರು ಹಾಡೋದನ್ನೆಲ್ಲ ಕೇಳಿಸ್ಕೊತಿದ್ದಾರೆ. ನಾನು ಅದನ್ನೆಲ್ಲ ಕೇಳಿದೆ. ಯಾಕೆ ಇಷ್ಟೊಂದು ಮಾತು, ಯಾರ ವಿಚಾರ ಎಂಬುದು ರಾಮಣ್ಣನ ಹೆಸರು ಬಂದುದರಿಂದ ಮಾತ್ರ ತಿಳಿಯಿತು. ಆ ಇನ್ನೊಂದು ವ್ಯಕ್ತಿಯ ಹೆಸರು ಕೇಳಿಸಿತು. ಅದೆಂದರೆ ನನ್ನ ಮಾವನ ಹೆಸರು. ಸುಮಾರು 15-20 ವರ್ಷಗಳ ಕಾಲ ನನ್ನ ನೆನಪಿನ ಪಟಲದಿಂದ ಮಾಯವಾದ ನಾಗಿಯ ನೆನಪು ಬಂದಿತು. ಈಗ ಅವಳ 2 ಮಕ್ಕಳು ದೊಡ್ಡವರಾಗಿರಬೇಕು. ಎಲ್ಲಿದ್ದಾರೋ ನಾನು ಅರಿಯೆ. ನನ್ನ ಮಾವನ ಚಿತ್ರವಂತೂ ಸ್ಮರಣೆಗೆ ಬಂದು ಅಲ್ಲಿಂದ ಅವರನ್ನು ಕುರಿತು ಆಮೇಲೆ ಕೇಳಿದ 10 ಕಥೆಗಳ ಕಡೆಗೆ ಮನಸ್ಸು ಹರಿಯಿತು. ಅವರು ಹೆಣ್ಣಿನ ಮೋಹಕ್ಕೆ ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ತನ್ನೊಬ್ಬ ತಮ್ಮನಿಗೆ ಅವನ್ನೆಲ್ಲ ಮಾರಿ ಯಾವಲ್ಲೋ ಅಜ್ಞಾತವಾಸ ಮಾಡುತ್ತಿದ್ದಾರೆ ಎಂದು ಕೇಳಿದ್ದೇನೆ. ಅಜ್ಜಿಯ ಗೊಣಗಿನಿಂದ ಆ ಒಂದು ಕಥೆಯ ತುಣುಕು ಚೂರುಗಳು ಕೂಡಿ ಬಂದು ಕಡಿದು ಹೋದ ಸಂಬಂಧ, ಮರೆವೆಯಾದ ನಂಟತನ ನಮ್ಮ ಮನೆಯ ನೆಲಕ್ಕೆ ಹೊಂದಿಕೊಂಡದ್ದು ಕಾಣಿಸ್ತು. ಇನ್ನೊಂದು ಸಾರಿ ಅವಕಾಶ ಮಾಡಿಕೊಂಡು ಮಾವನಿದ್ದ ಗ್ರಾಮಕ್ಕೆ ಹೋಗಬೇಕು. ಮುಂದೆ ಆ ನಾಗಿ ಏನಾದಳು, ಹೇಗಾದಳು ಎಂದು ತಿಳಿಯಬೇಕು. ಅವಳ ಭೀಷ್ಮ ಪ್ರತಿಜ್ಞೆ ಯಾವ ರೀತಿಯಲ್ಲಿ ಕೊನೆಗೊಂಡಿತು ಎಂಬ ವಿಚಾರಗಳು ನನ್ನಲ್ಲಿ ಮೂಡಿದವು. ಅಷ್ಟರಲ್ಲಿ ಯಾರದು ಬೀಸು ಹೆಜ್ಜೆಯ ಜೋಡಿನ ಧ್ವನಿ ಕೇಳಿಸ್ತು. ಅಜ್ಜಿ ಕುಳಿತಲ್ಲಿಂದಲೇ, ರಾಮಣ್ಣ ತಿರುಗಿ ಬಂದನೆಂದು ಕಾಣುತ್ತದೆ, ಮರೆತು ಹೋಗಿದ್ದ ಅವನ ದೇವಿ ಕೊಟ್ಟಿದ್ದ ಎಲೆ ಅಡಿಕೆ ಸಂಚಿಯನ್ನ ಎಂದಳು. ರಾಮಣ್ಣನೇ ಬರಬೇಕೆ ಅಲ್ಲಿಗೆ? ಜಗಲಿಯಲ್ಲಿ ಕುಳಿತ ನಮ್ಮ ನಡುವೆ ನನ್ನ ಹೆಂಡತಿ ಇರಿಸುವುದ ಲಾಟಿನೋ ದೀಪದ ಅರಿವು ನನಗೆ ಬರಲಿಲ್ಲ. ಆ ಬೆಳಕಿನಲ್ಲಿ ರಾಮಣ್ಣನ ಮುಖ ಕಾಣಿಸ್ತು. ಆತ ಒಡೆಯ ಎಂದು ನನ್ನನ್ನು ಸಂಬೋಧಿಸಿದ. ಯಾರು? ರಾಮಣ್ಣನೇ. ಏನು ತಿರುಗಿ ಬಂದೆ? ಅಯ್ಯ, ನನ್ನ ಸಂಚಿ ಪೆಟ್ಟಿಗೆ ಮರೆತು ಹೋದೆ. ಮಕ್ಕಳ ಕೈಗೆ ಸಿಕ್ಕಿ ಏನಾದರೂ ಆಗದೇ ಇದ್ದಿದ್ರೆ ಆಗುತ್ತಿತ್ತು. ಸಂಚಿ ಪೆಟ್ಟಿಗೆಯಾ ಎಂದು ಕೇಳಿದೆ ನಾನು.
ಅಜ್ಜಿ ನನ್ನ ಧ್ವನಿಯನ್ನು ಕೇಳಿ ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಎಂದು ಪ್ರಶ್ನಿಸಿದ್ರು. ಸುಮ್ಮನೆ ಕುಳಿತಿದ್ದೆ. ಸಂಚಿ ಇಲ್ಲಿದೆ ನೋಡು ಎಂದು ಅದನ್ನು ನನ್ನ ಕೈ ಕೊಟ್ಟು ಅವನಿಗೆ ಕೊಡು ಪಾಪ, ಅದೊಂದೇ ಅವನಿಗೆ ಉಳಿದ ಭಾಗ್ಯ ಎಂದರು. ನಿಮ್ಮ ಕೈಯಲ್ಲಿ ಹೇಗೆ ಬಂತಜ್ಜಿ ಎಂದು ಕೇಳಿದೆ ನಾನು. ನಿನ್ನ ಮಾಣಿ ಹಿಡ್ಕೊಂಡು ಬಂದಿತ್ತಪ್ಪ, ಇಲ್ಲಿಯೇ ಅವೆರಡು ಆಡುತ್ತಾ ಇದ್ವು, ಬಿಟ್ಟು ಹೋದವು, ನನ್ನ ಕೈಗೆ ಸಿಕ್ಕಿತು. ಏನಿದು ಅಂತ ಹಿಡಿದುಕೊಂಡೆ, ಒಂದು ರಾಮಾಯಣವೇ ಕಾಣಿಸ್ತು. ಮೊದಲು ಅವನು ಕೊಡು ಹೋಗಲಿ ಅವನು. ನಾನು ಅದನ್ನು ತೆರೆದು ಒಳಗಡೆ ನೋಡಿದೆ. ಎಲೆ ಅಡಿಕೆ ಏನೊಂದು ಉಳಿದಿರಲಿಲ್ಲ. ಅದನ್ನು ಕಂಡು ಆತ ನಕ್ಕು ಆಡ್ದ. ಅದು ದೊಡ್ಡದಲ್ಲ, ನನ್ನ ಸಂಚಿ ಕಳೆದು ಹೋಗಿದ್ರೆ ಮಾತ್ರ. ಅದರಲ್ಲಿ ಸುಣ್ಣದ ಕರಡಿಗೆ ಹೊಗೆ ಸೊಪ್ಪಿನ ಅಂಡೆ ಇರಲಿಲ್ವೇ ಎಂದು ಪ್ರಶ್ನಿಸಿದೆ ನಾನು. ಇತ್ತು ಅದೆಲ್ಲ, ಹೋದ್ರೆ ಹೋಗ್ಲಿ, ಪೆಟ್ಟಿಗೆ ಸಿಕ್ತಲ್ಲ. ಈ ಕತ್ತಲಲ್ಲಿ ಅವನ್ನೆಲ್ಲ ಹುಡುಕ್ಲಿಕ್ಕೆ ಬರಲಾರ್ದು. ನಾಳೆ ಹುಡುಕಿ ಸಿಕ್ಕಿದ್ರೆ ಕೊಡ್ತೇನೆ. ಬರೀ ಎಲೆ ಅಡಿಕೆ ಬೇಕಾದರೆ ಈಗ ಕೊಡುವ. ಅದೇನು ಬೇಕಿಲ್ಲ ಒಡೆಯ. ಎಷ್ಟು ಮಾತು ನಿನಗೆ ಮಾಣಿ, ಪೆಟ್ಟಿಗೆ ಅವನಿಗೆ ಕೊಡು ಅಂದರೆ ಎಂದು ಗದರಿದ್ರು ಅಜ್ಜಿ. ಅವರ ದನಿ ತುಸು ಬಿರುಸಾಗಿ ಕೇಳಿಸ್ತು. ಅದನ್ನು ಒಯ್ದು ಅವನ ಬಳಿಗೆ ಹೋಗಿ ಕೊಟ್ಟೆ. ಆತ ಅದನ್ನು ಎರಡೂ ಕೈಗಳು ನೋಡಿ ತೆಗೆದುಕೊಂಡ. ಇದೊಂದು ಸಿಕ್ಕಿತಲ್ಲ ನನ್ನ ಪುಣ್ಯ ಎಂದು ಹೇಳಿ ಹೊರಟೋದ. ಅವನು ಹೋದ ಮೇಲೆ ನಾನು ಅಜ್ಜಿಯೊಡನೆ ನಮ್ರತೆಯಿಂದ, ಅಜ್ಜಿ ಅಷ್ಟಕ್ಕೆ ನೀವು ನನ್ನನ್ನು ಯಾಕೆ ಎದುರಿಸಿದ್ರಿ? ನಾನು ಆಸೆಯಾಗಿ ಅದನ್ನು ಇರಿಸಿಕೊಳ್ಳುತ್ತೇನೆಂದೆ. ಅದೊಂದು ಹಳೆಯ ಲಡ್ಡು ಪೆಟ್ಟಿಗೆ. ನಾನಾದರೆ ಈ ಕತ್ತಲಲ್ಲಿ ಅದನ್ನು ಹುಡ್ಕೊಂಡು ಬರುತ್ತಲೇ ಇರಲಿಲ್ಲ. ಅದರ ಒಳಗೇನಾದರೂ ಬೆಳ್ಳಿಯ ಸುಣ್ಣದ ಕರಡಿಗೆ ಇತ್ತೋ ಏನೋ. ಅವನು ಅದಕ್ಕೊಂದು ಆಸೆ ಮಾಡೋದು ಓದೋದನ್ನು ಕಂಡ್ರೆ ಅಂಥದ್ದೇನೂ ಇರಲಿಲ್ಲ ಎಂದೇ ಕಾಣುತ್ತದೆ. ಅವನಿಗೆ ಆ ಸಂಚಿ ಪೆಟ್ಟಿಗೆ ಮುಖ್ಯವಾಗಿ ಬೇಕಾದದ್ದು. ಅವನದ್ದು ಕೊಟ್ಟೇ ಅಲ್ಲ. ನಾಳೆ ಅವನ ಸುಣ್ಣದ ಡಬ್ಬಿಯೋ ಹೊಗೆ ಸೊಪ್ಪಿನ ಅಂಡಿಯೋ ಸಿಕ್ಕಿದ್ರೆ ಅವನಿಗೆ ಮುಟ್ಟಿಸು. ಮುಟ್ಟಿಸ್ತೇನೆ ಅಜ್ಜಿ, ಆದರೆ ನೀವು ಅಷ್ಟು ಸಿಟ್ಟಾದೇಕೆ ಅಂತ ಹೇಳಲಿಲ್ಲ. ಅಜ್ಜಿ ನಕ್ಕರು. ಬಂತಪ್ಪ ಒಂಚೂರು ಸಿಟ್ಟು. ಅವನದ್ದನ್ನು ಅವನಿಗೆ ಬೇಗ ಕೊಡು ಎಂದೆ. ನಾನೇ ಅದನ್ನು ಇಷ್ಟು ಹೊತ್ತು ಹಿಡಿದುಕೊಂಡಿದ್ದೆ. ಅಷ್ಟು ಹೊತ್ತು ನನ್ನ ಕಣ್ಣಿಗೆ ಏನೇನೋ ಕಾಣಿಸ್ತು. ಒಳ್ಳೆಯ ರಾಮಣ್ಣ. ಏಕಿನಿ ಜೀವ ಹೋದ ಮೇಲೆ ಈ ದೇಹ ಏನಾಗುತ್ತದೆ ಹೇಳು? ಕೊಳತೆ ಹೋಗುತ್ತದೆ ಅಥವಾ ಒಣಗಿ ಬರೀ ಗೊಡ್ಡಾಗುತ್ತದೆ. ಹಾಗಾಗಿದೆ ಅವನ ಸಂಸಾರ. ಅವನ ಸಂಸಾರ ಆದದ್ದು ಹಾಗೆಯೇ. ಅವನು ಓಡಾಡುತ್ತಿರುವುದು ಎಲ್ಲ ಸಮನೆ. ಆ ನಾಗಿ ಓದದೆಂಬುದು ಅವನ ಪಾಲಿಗೆ ಇದ್ದೊಂದು ಜೀವ ಹೋದ ಹಾಗೆಯೇ. ಅವಳು ಬಂದ ಹೊಸದರಲ್ಲಿ ಮಾಡಿಕೊಟ್ಟ ಸಂಚಿ ಅದು. ಅವಳ ನೆನಪು ಅವನಿಗೆ ಹೋಗಲಲ್ಲದು. ಅದಕ್ಕಾಗಿ ಹೊರಡು ಬಂದ. ಅದರ ಬದಲು 100 ಸಂಚಿ ಕೊಟ್ಟರು ಅವನಿಗೆ ಬೇಕಾಗದು. ಇನ್ನೂ ಅವನು ಸಾಯುವ ತನಕೂ ಆ ಸಂಚಿಯನ್ನು ಮಗ್ಗಲಲ್ಲೇ ಇಟ್ಕೊಂಡು ಮಲಗಿಯಾನು. ಓ, ಅದನ್ನು ನೆನೆದು ನೀವು ಇಷ್ಟು ಹೊತ್ತಿನ ತನಕ ಹೊಂದಿದ್ದಿರಬೇಕಲ್ವೇ? ಹೆಣ್ಣು ಗಂಡು ಮಾಯೆ ಅಂಥದ್ದು. ಅದರಿಂದ 1000 ದುಃಖ, 1000 ಸುಖ, 1000 ರುಚಿ, 1000 ಅರುಚಿ ಅಂತ ಏನೇನೋ ಅನ್ನುತ್ತಿದ್ದಿರಲ್ವೇ? ಅದು ರಾವಣನ ನೆನಪು ಬಂದು ಹೇಳಿದ ಮಾತೆ. ನಾನು ಹಾಗೆಲ್ಲ ಹೇಳಿದ್ನೆ. ನನಗೆ ಹಾಗೆಲ್ಲ ಕಾಣಿಸಿದ್ದು ಹೌದು. ಹೇಳಿದ್ನೋ ಬಿಟ್ಟನೋ ನಾನು ತಿಳಿಯೆ. ಹೇಳಿದ್ರಿ. ನಾನು ಸ್ವಲ್ಪ ಹೊತ್ತು ನಿಮ್ಮ ಮಗ್ಗಲಲ್ಲಿ ಬಂದು ಕುಳಿತಿದ್ದು ನಿಮಗೆ ತಿಳಿಯಲೂ ಇಲ್ಲ. ಯಾರ ವಿಷಯವೋ ಏನೇನೋ ಅನ್ನುತ್ತಿದ್ದೀರಿ ಎಂದು ಕೇಳುತ್ತಾ ಕುಳಿತೆ. ಅವರು ನಕ್ಕರು. ಕೇಳಿದೆ. ಹಾಗಾದರೆ ಕೇಳಿ ಏನು ತಿಳಿಯಿತು ನಿನಗೆ? ಹೆಣ್ಣು ಗಂಡಿನ ಮಾಯೆ ಎಂದ್ರಿ. ಯಾಕಿರಬೇಕು ಆ ಮಾಯೆ? ದೇವರು ಯಾಕೆ ಹಾಗೆ ಹೆಣ್ಣು ಗಂಡು ಅಂತ ಸೃಷ್ಟಿ ಮಾಡಬೇಕು? ಈ ಮಾಯೆಯಲ್ಲಿ ಜಗತ್ತನ್ನು ಯಾಕೆ ಮುಳುಗಿಸ್ಬೇಕು ಎಂಬ ವಿಚಾರ ಮಾತ್ರ ತಲೆ ಚೆಚ್ಚಿಕೊಂಡ್ರೂ ನನಗೆ ತಿಳಿಯೋ ಹಾಗಿಲ್ಲ. ಅದರಿಂದಲೇ ಬಲ್ಲೆಯವರು ಈ ಮಾಯೆ ಕಳಚದೇ ಇದೆ ಮುಕ್ತಿ ಸಿಗಲಾರದು ಅನ್ನುತ್ತಾರೆ. ಅಂದು ನಾಲಿಗೆ ತೀಟೆ ತೀರಿಸ್ಕೊಂಡದ್ರಿಂದ ಯಾರೊಬ್ಬರು ಬುದ್ಧಿವಂತರಾಗುವುದಿಲ್ಲ. ಅದು ಮಾಯೆ ಎಂದ್ರೇನು? ಅದರ ಆಟ ನಮಗೆ ತಿಳಿಯಲಾರದು ಅಂತಲ್ವೇ? ಅದನ್ನು ಯಾಕೆ ಹೂಡ್ದ ಎಂದು ನಮಗೆ ತಿಳಿಯುವುದು ಸಾಧ್ಯವೇ? ಸಾಧ್ಯವಲ್ಲ. ಅದೇ ಮಾಯೆಗೆ ರಾಮ, ಕೃಷ್ಣ, ಶಿವ, ಬ್ರಹ್ಮ ಎಲ್ಲ ದೇವರನ್ನೂ ಸಿಕ್ಕಿ ಹಾಕ್ಸಿದ್ದೇವೆ ನಾವು. ಅದೇ ನಾವು ಅದು ಮಾಯೆ, ಅದನ್ನು ಬಿಡಬೇಕು, ಬಿಟ್ರೇನೆ ಮೋಕ್ಷ ಅನ್ನುತ್ತಿರುತ್ತೇವೆ. ಏನು ಮೋಕ್ಷವೋ, ಯಾರ ಮೋಕ್ಷವೋ? ಒಂದೊಂದು ಸಾರಿ ನಗು ಬರುತ್ತದೆ. ಮಗು ನನಗೆ ಹೆಂಡತಿ ಮಕ್ಕಳನ್ನು ಬಿಟ್ಟರು ದಾಸರು. ವಿಠಲನನ್ನು ನಾರಾಯಣನನ್ನು ನಂಬಿ ಹಾಡಿದ್ರು. ನಂಬಿದ್ದು, ಹಾಡಿದ್ದು. ಅವರು ತಮ್ಮ ಹೆಂಡರನ್ನು ದಾರಿ ಮೇಲೆ ಕೆಡೆದು ಹೋದದ್ದು ನಿಜ. ಹಾಗೆ ಮಾಡಿ ಬೇಡಿದ್ದು ಯಾರನ್ನ? ತಮ್ಮ ಹೆಂಡಿರೊಡನೆ ಸುಖವಾಗಿ ವೈಕುಂಠದಲ್ಲೋ ಕೈಲಾಸವಲ್ಲೋ ಇರುವಂತ ಶಿವನನ್ನ, ವಿಷ್ಣುವನ್ನ. ಅವರೇನು ಕೊಟ್ಟಾರು? ಅವರಿಗೂ ಅವರ ಹೆಂಡಂದಿರಿಂದ ಮುಕ್ತಿ ಸಿಗದೆ ಇರುವಾಗ ಕನಸು ಭ್ರಮೆ ಎನ್ನುತ್ತಾರಲ್ಲ ಮಗು, ಅದೇ ಇದು. ತಾವೇ ಮೋಹಪಾಶ ಕಡಿದುಕೊಳ್ಳಲಾರದ ದೇವರು ಇವರ ಮೋಹಪಾಶ ಕಡಿದು ಉದ್ಧಾರ ಮಾಡುತ್ತಾನೆ ಎಂಬುದು. ಆ ದೇವರಿಗೆ ಹೆಂಡಿರುವುದು ಮೋಹ ಅನಿಸುವುದಿಲ್ಲವಾದರೆ
ಯಾತಕ್ಕೆ ಬೇಕವರು? ಯಾವ ದೇವರು ಮದುವೆ ಗಿದುವೆ ಮಾಡಿಕೊಳ್ಳದೆ ತಮ್ಮಷ್ಟಕ್ಕೆ ಲೋಕದ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಾ ಇರಬಹುದು. ಬಸರಿಕಟ್ಟೆಯ ದೇವರು ಸೃಷ್ಟಿಯನ್ನು ಮಾಡ್ದ, ಬಾಳಕಟ್ಟೆಯ ದೇವರು ಅನ್ನ ಬೇಯಿಸಾಕ್ದ, ಬೂದಿಕಟ್ಟೆಯ ದೇವರು ಸುಟ್ಟು ಲಗಾಡಿ ತೆಗೆದ. 3 ಕೆಲಸಕ್ಕೆ 3 ದೇವರು. ಹಾಗೆ ಸುಡುವುದಕ್ಕೂ ಇಡುವುದಕ್ಕೂ ಮೊದಲು ಹೆಣ್ಣು ಗಂಡು ಬೇಕು. ಅದನ್ನು ಒಟ್ಟಿಗೆ ತರುವುದಕ್ಕೂ ಇಡುವುದಕ್ಕೂ ಬೇಕು. ಮೊದಲು ಅದು ಇಲ್ಲವಾದರೆ ಸೃಷ್ಟಿ ಎಂಬುದೇ ಇಲ್ಲ. ದೇವರು ಅನ್ನುವರು ಉಳಿಯುವುದಿಲ್ಲ. ಅಜ್ಜಿಯ ಈ ವಿಚಾರ ಸರಣಿ ನನ್ನನ್ನು ತಬ್ಬಿಬಾಗಿ ಮಾಡಿತು. ಅಜ್ಜಿಗೆ ತಲೆ ಕೆಟ್ಟಿದೆ ಎಂದು ಅವರ ಇಂಥವೇ ಮಾತುಗಳನ್ನು ಕೇಳಿಯೂ ಯಾರಾದರೂ ಅಂದರೆ ಆಶ್ಚರ್ಯವಿಲ್ಲ ಎನಿಸಿತು. ಅವರನ್ನು ತಿದ್ದಲು ಹೊರಟವನಂತೆ ನಾನಂತೆ, ಅಜ್ಜಿ, ಗಂಡು ಹೆಣ್ಣು ಇಲ್ಲದೆ ಸೃಷ್ಟಿ ಇಲ್ಲ ಅನ್ನುತ್ತೀರಿ? ಹಾ ಎಂದರು. ನಿಟ್ಟಿಸಿ ಕೇಳಿ, ಒಂದು ಗೋಳಿ ಮರ ಅಂತಿಟ್ಕೋ, ಹೊಂಗಾರಕನ ಮರ ಅನ್ನು, ವೀಳ್ಯದೆಲೆ ಬಳಿ ಅಂತಿಟ್ಕೋ. ತುಂಡು ತುಂಡು ಮಾಡಿ ನೆಟ್ಟರೆ ಗಿಡ ಆಗುತ್ತದೆ. ಹಾಗೆಯೇ ಕೆಲವು ಜಾತಿಯ ಸಣ್ಣ ಪುಟ್ಟ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಒಂದು ಒಡೆದು ಎರಡಾಗುತ್ತದೆ. ಹೊಂಗಾರಕ, ಗೋಳಿ ಸರಿಯೇ. ನೀನೆಂಬ ಪ್ರಾಣಿ ಎಂಥದೋ ನಾನು ಕಂಡಿಲ್ಲ. ಹಾಗಿದ್ರೆ ಗಂಡು ಹೆಣ್ಣಿನ ಮೋಹ ಬಂಧನ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. ಸೃಷ್ಟಿ ಕಾರ್ಯ ನಡೆಯುತ್ತದೆ ಎಂದು ಹಾಗಾಯಿತು. ಯಾರಿಂದ ನಡೆಯುತ್ತದೆ? ಯಾವನೋ ಒಬ್ಬನಿಂದ ಅಂತಿಟ್ಕೋ. ಅವಕ್ಕೆ ಅದು ಗೊತ್ತಿಲ್ಲದಿದ್ದೀತು. ಗಿಡ ಮರಗಳಿಗೆ ಯಾವ ಚಿಂತೆಯೂ ಇರಲಾರದು. ದೇವರ ಹತ್ರ ಅದನ್ನು ಕೊಡು ಇದನ್ನು ಕೊಡು ಎನ್ನುವುದಕ್ಕೂ ಅವಕ್ಕಿಲ್ಲ. ಅದು ನಮ್ಮ ಚಾಳಿ. ಮಾಯೆ ಇರುವುದು ನಿಜವಾದರೆ ಎಲ್ಲ ಜೀವಕ್ಕೂ ಅದು ಇರಲೇಬೇಕು. ಗಿಡಕ್ಕಿಲ್ಲ, ನಮಗೆ ಉಂಟು ಅಂದರೆ ಅದು ಮಾಯೇ ಆಗಲಾರದು. ಅಂದರೆ ಏನಜ್ಜಿ, ಈಗ ದೇವರು ಉಂಟು ಅಂತಲೋ ಇಲ್ಲ ಅಂತಲೋ? ನಾನಿಲ್ಲವೇ? ನೀನಿಲ್ವೇ? ಇದ್ದೇವೆ. ನಮ್ಮ ಪಾಲಿಗೆ ಅವನಿದ್ದಾನೆ. ನೀವು ನಂಬ್ತೀರಿ ಹಾಗಾದರೆ ದೇವರನ್ನು? ನಂಬುವವರಿದ್ದರೆ ಮಾತ್ರವೇ ಅವನಿರುವುದು. ಗಿಡ ಮರ ಕಲ್ಲು ಮಣ್ಣು ಎಲ್ಲವೂ ಇವೆ. ಅವಕ್ಕೆ ನಂಬುವ ಶಕ್ತಿ ಇಲ್ಲ, ನಂಬಲಾರವು. ಅವಕ್ಕೆ ದೇವರು ಇಲ್ಲ, ದಿಂಡರೂ ಇಲ್ಲ. ಆದರೆ ಅವಕ್ಕೂ ಒಬ್ಬ ದೇವರು ಇರಬೇಕಲ್ಲ. ಅದನ್ನು ಅವೇ ನಮಗೆ ತಿಳಿಸಿ ಹೇಳಬೇಕು. ಅವೇನು ಅನ್ನುತ್ತವೋ ನಮಗೆ ತಿಳಿಯದು. ನಾನು ನೀನು ಹೇಳುವುದು ನಮ್ಮಂಥ ಜನರಿಗೆ, ನಂಬುವವರಿಗೆ. ಆದರೂ ಒಂದು ಸಂಗತಿ ಉಂಟು. ನಂಬಿದವರು ನಂಬದೇ ಇದ್ದವರು ಸಾಯುವುದು ಮಾತ್ರ ತಪ್ಪಿದ್ದಲ್ಲ. ಹುಟ್ಟಿದ ಮೇಲೆ ಸಾವಿದೆ. ಹಾಗೆ ಸಾವು ಇದೆ ಎಂದು ನಂಬಿದರೆ ಸಾಲದೆ. ದೇವರು ಯಾಕೆ ಸೃಷ್ಟಿ ಮಾಡ್ದ ಎಂದು ನನ್ನಂಥವಳನ್ನು ಕೇಳಿ ಫಲವುಂಟೆ? ಆ ದೇವರನ್ನೇ ನೀನು ಕೇಳಬೇಕು. ನಾವು ಕೇಳಬಹುದು, ಅವನು ಮಾತ್ರ ತನ್ನ ಸೃಷ್ಟಿಯನ್ನು ನಿಲ್ಲಿಸುವ ಹಾಗೆ ಕಾಣೆ. ಅದರ ಬದಲು ನಾವಿರುವುದು ಸೃಷ್ಟಿಯ ಚಂದ ನೋಡಲಿಕ್ಕಾಗಿಯೇ. ಅವನೇ ಹುಟ್ಟಿಸಿದ ಸೃಷ್ಟಿ ಇದು ಎಂದು ಇದ್ದದ್ದನ್ನು ನಂಬಿದರೇನಾಗುತ್ತದೆ? ಇರುವ 4 ದಿನ ಚಂದವಾಗಿ ಇರುವುದಪ್ಪ. ಹೋಗುವ ಕಾಲ ಬಂದರೆ ಹೋಗುವುದು. ಉಳಿದೆಲ್ಲ ಮಾತುಕತೆ ನಮ್ಮ ಬುದ್ಧಿಗೆ ಮೀರಿದ ಅಧಿಕ ಪ್ರಸಂಗವಾಗಿ ಕಾಣಿಸುತ್ತದೆ ನನಗೆ. ನನ್ನ ಅಪ್ಪ ನನ್ನನ್ನು ಕೇಳಿ ಹುಟ್ಟಿಸಿದರೇನು? ನಮ್ಮ ಅಪ್ಪನನ್ನು ದೇವರು ಕೇಳಿ ಹುಟ್ಟಿಸಿರಲಾರರು. ನನಗೆ ತಲೆ ಬಿಸಿಯಾಗುತ್ತಾ ಬಂದಿತು. ನಾನು ನಂಬಿ ಬಂದಿರುವ ಯಾವ ತರ್ಕ ಸರಣಿಯೂ ನನ್ನ ಅಜ್ಜಿಯಲ್ಲಿ ಕಾಣಿಸಲಿಲ್ಲ. ಅವರ ತರ್ಕ ಸರಣಿ ನನಗೆ ಸಂಪೂರ್ಣ ತಿಳಿದಂತೆಯೂ ಅನಿಸಲಿಲ್ಲ. ಅವರ ಈ ಎಲ್ಲ ಮಾತುಕತೆ ಮರಳುತನವಾಗಿಯೂ ಕಾಣಿಸಲಿಲ್ಲ. ನನ್ನಲ್ಲಿಲ್ಲದ, ಇನ್ನೂ ಬೆಳೆಯದ ಯಾವುದೋ ಒಂದು ವಿಚಾರ ಸೂಕ್ಷ್ಮತೆ ಅವರಲ್ಲಿದ್ದಂತೆ ಕಾಣಿಸಿತು. ಅವರು ಈ ತನಕ ಕಳೆದಂತೆ ಯೌವನವಾಗಲಿ ವಾರ್ಧಕ್ಯವಾಗಲಿ ಬರಿಯ ಮೂಕತನ ಎನಿಸದಾಯಿತು. ಅವರ ಮೂಕತನಕ್ಕೆ ಈ ಕೆಲವು ವರ್ಷಗಳಿಂದ ಬಾಯಿ ಬಂದಿರುವುದನ್ನು ಕಾಣುತ್ತೇನೆ. ಅವರ ಎಲ್ಲ ಆತ್ಮಗತ ಭಾಷಣಗಳು ನನಗಾಗಿಯೋ ಇನ್ನೊಬ್ಬರಿಗಾಗಿಯೋ ಹೇಳುವ ಉಪದೇಶಗಳೆಂದು ಕಾಣಿಸುವುದಿಲ್ಲ. ಅಷ್ಟಕ್ಕೆ ಊಟದ ಕರೆ ಬಂದಿತು. ನಾನು ಹೊರಟೆ. ಅಜ್ಜಿ ಬಹಳ ಕಾಲದಿಂದಲೂ ಒಂದು ಹೊತ್ತು ಮಾತ್ರ ಊಟ ಮಾಡುವರು. ರಾತ್ರಿ ಕೆಲವೊಮ್ಮೆ ಹಾಲನ್ನು, ಹೆಸರು ಗಂಜಿಯನ್ನು ತೆಗೆದುಕೊಂಡರು, ಇಲ್ಲವಾದರೆ ಇಲ್ಲ. ಅವರ ಒಪ್ಪತ್ತಿನ ಊಟ ಕೂಡ ಅಲ್ಪ ಆಹಾರ. ಅಷ್ಟೊಂದು ಸ್ವಲ್ಪದರಿಂದ ಅವರು ಇಷ್ಟೊಂದು ವರ್ಷ ಉಳಿದಿರುವುದು ಆಶ್ಚರ್ಯವೆಂದೇ ಕಾಣಿಸುತ್ತದೆ. ನಾನು ಊಟ ಮುಗಿಸಿ ಮಲಗಿಕೊಂಡರೆ ನನ್ನ ಯೋಚನೆಗಳು ಅಂಕುಶಗಳಿಲ್ಲದೆ ಓಡತೊಡಗಿದವು. ಅಜ್ಜಿ ಸಂಚಿ ಪೆಟ್ಟಿಗೆಯನ್ನು ಹಿಡಿದು ಅಷ್ಟೆಲ್ಲ ಹೇಗೆ ಕಂಡರು? ರಾಮಣ್ಣ ಹಿತ್ತಲಿನ ಬಾಗಿಲಿಂದ ಬಂದದ್ದು ಅವರಿಗೆ ಹೇಗೆ ತಿಳಿಯಿತು? ಅವರ ಮೂಗಿಗೆ ಮನುಷ್ಯರ ವಾಸನೆ ಬಡಿಯುತ್ತಿದೆಯೋ? ಸಂಚಿಪೆಟ್ಟಿಗೆಯನ್ನು ಮೂಸಿಯೇ ಅದರ ಒಡೆಯನ ಸ್ವಭಾವ ಗುರುತಿಸುವುದು ಸಾಧ್ಯವೇ? ಹೇಗೆ, ಏನು ಎಂಬ ವಿಚಾರಗಳೇ ನನ್ನಲ್ಲಿ ಸುಳಿದಾಡತೊಡಗಿದವು. ಇನ್ನೊಂದು ದಿವಸ ಅವರು ಪ್ರಸನ್ನವಾಗಿರುವ ಹೊತ್ತನ್ನು ಹುಡುಕಿ ಅದನ್ನೆಲ್ಲ ಕೇಳಿ ತಿಳಿಯಬೇಕು ಎಂದು ಅನಿಸಿತು. ರಾತ್ರಿ ಕಳೆದು ಬೆಳಗಾದಾಗ ನೆನ್ನವಳು ಒಂದು ಹೊಗೆ ಸೊಪ್ಪಿನ ಹಂಡೆಯನ್ನು, ಸುಣ್ಣದ ಕರಡಿಗೆಯನ್ನು ತಂದು, ಇದು ಯಾರದ್ದು ಇದ್ದಿತು
ಎಂದು ಕೇಳಿದಳು. ನಾನು ರಾಮಣ್ಣನ ಸಂಚಿಯಿಂದ ಮಕ್ಕಳು ತೆಗೆದು ಎಸೆದಿದ್ದಿರಬೇಕು ಎಂದಂದು ಆತ ಬಂದು ಹೋದ ಕಥೆಯನ್ನು ಹೇಳಿದೆ. ನಾನೇ ಜನ ಮಾಡಿ ಅವನ ಮನೆಗೆ ಅವನ್ನು ಕಳುಹಿಸಿಕೊಟ್ಟೆ. ಇಲ್ಲಿಗೆ 2ನೇ ಅಧ್ಯಾಯ ಮುಗೀತು. ಬಟ್ ತುಂಬ ವಂಡರ್ಫುಲ್ ಅಲ್ವಾ? ಸೊ ಈ ಅಧ್ಯಾಯ 1ನೇ ಅಧ್ಯಾಯದ ಮುಂದುವರೆದ ಭಾಗ. ಅಂದರೆ ಅಜ್ಜಿಯ ಸ್ವಭಾವ, ಅವರು ಯಾವುದೇ ವಸ್ತುನ ಮುಟ್ಟಿದ ತಕ್ಷಣ ಅದ್ರ ಬಗ್ಗೆ ಹೇಳುವಂಥ ಒಂದು ವಿಷಯವನ್ನ 1ನೇ ಅಧ್ಯಾಯದಲ್ಲಿ ಲೇಖಕರು ನಮಗೆ ಹೇಳಿದ್ರು. ಈಗ 2ನೇ ಅಧ್ಯಾಯ ಅದಕ್ಕೆ ಪೂರಕವಾದ ಒಂದು ಸಾಕ್ಷಿ ಕೊಟ್ಟ ಹಾಗೆ. ರಾಮಣ್ಣ ಅವ್ರ ಮನೆಗೆ ತೆಂಗಿನ ಎಣ್ಣೆ ಕೊಡಕ್ ಬಂದಿರುವಾಗ ಸಂಚಿ ಪೆಟ್ಟಿಗೆಯನ್ನ ಬಿಟ್ಟು ಹೋಗಿರ್ತಾನೆ. ಸಂಚಿ ಪೆಟ್ಟಿಗೆನ ಕೈಯಲ್ಲಿ ಹಿಡ್ಕೊಂಡಂತ ಅಜ್ಜಿ ಅದನ್ನ ಹಿಡಿದ ಮಾತ್ರಕ್ಕೇನೆ ಆ ಇಡೀ ಆ ಒಡೆಯನ ಕತೆ, ಅಂದ್ರೆ ರಾಮಣ್ಣನ ಮತ್ತೆ ನಾಗಿಯ ಕಥೆಯನ್ನ ಹೇಳ್ತಾ ಹೋಗೋದು, ಅದನ್ನ ಅಜ್ಜಿಗೆ ಗೊತ್ತಾಗದೇ ಇರೋ ಹಾಗೆ ಸುಬ್ರಾಯರು ಕೇಳಿಸ್ಕೊಳ್ಳೋದು ತುಂಬಾ ಚೆನ್ನಾಗಿದೆ. ಅಜ್ಜಿಗೆ ಇರುವಂತಹ ಒಂದು ಅಪ್ರತಿಮವಾದ ಶಕ್ತಿ ಅದು, ತುಂಬಾ ಯಾರಿಗೂ ಇಲ್ಲದಂತಹ ಒಂದು ಶಕ್ತಿ ಅದು. ಅದನ್ನ ನೋಡಿ ಅವ್ರಿಗೇನೆ ಆಶ್ಚರ್ಯ ಆಗುತ್ತೆ, ಅಜ್ಜಿಗೆ ಹೇಗಿದೆಲ್ಲ ಗೊತ್ತಾಗ್ತಿದೆ. ಯಾರೋ ಹಿಂದೆ ಬಾಗ್ಲಿಂದ ಮನೆಗೆ ಬರೋದು, ಎಲ್ಲೋ ಕುಳ್ತಿರೋ ಅಜ್ಜಿ ಹೇಗೆ ಹೇಳ್ತಿದ್ದಾರೆ, ಅಜ್ಜಿಗೆ ಮನುಷ್ಯರು ವಾಸನೆ ಬಡಿಯುತ್ತಾ ಮೂಗ್ಗೆ, ಅಥವಾ ಒಂದು ವಸ್ತುನ ಕೈಯಲ್ಲಿ ಹಿಡಿದು ಆ ವಸ್ತುವಿನ ಒಡೆಯನ ಬಗ್ಗೆ ಇಡೀ ಅವನ ಜಾತಕನೇ ಹೇಳ್ತಾರಲ್ಲ, ಅದು ಹೇಗೆ ಸಾಧ್ಯ ಅನ್ನೋದು ಇವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಮತ್ತೆ ಅವ್ರು ಅನ್ಕೋತಾರೆ, ಅಜ್ಜಿ ಯಾವಾಗಾದ್ರೂ ಒಳ್ಳೆ ಒಂದು ಇದ್ರಲ್ಲಿ ಮೂಡಲ್ಲಿ ಇರೋವಾಗ ಹೋಗಿ ಅಜ್ಜಿ ಹತ್ರ ಇದನ್ನೆಲ್ಲ ಕೇಳಿ ತಿಳ್ಕೋಬೇಕು ಅಂತ ಹೇಳಿ. ಮತ್ತೆ ಇಲ್ಲಿ ನಮ್ಗೆ ತೆರ್ಕೊಳ್ಳೋದು ರಾಮಣ್ಣ ಮತ್ತೆ ನಾಗ್ಯ ಕತೆ. ಅದು ಹೊರಗಿಂದ ನೋಡಿದವ್ರು ಒಂಥರ ಕಾಣಿಸ್ತಿರುತ್ತೆ. ಇವರು ಆ ವಸ್ತುನ ಹಿಡ್ಕೊಂಡಾಗ ವಿಮರ್ಶೆ ಮಾಡ್ತಾ ಹೋದಾಗ, ಅಥವಾ ಅವ್ರು ಕಂಡಿದ್ದನ್ನ ಹಂಗೆ ಅವರು ಮಣಮಣ ಮಾಡ್ತಾ ಇದ್ದಾಗ ಅವ್ರು ಹೆಂಗೆ ಹೇಳ್ತಾರೆ ಅಂತ. ಸೊ ಅದು ಎರಡೂ ಕಡೆಯಲ್ಲೂ ಏನೋ ಒಂದು ಇದಿದೆ, ತಪ್ಪುಗಳಿರ್ಬೋದು, ಅಥವಾ ಏನೋ ವಿಷಯಗಳು ನಡೆದಿರೋದು. ಪ್ರಸ್ತುತ ವಿಷಯ ಬೇರೆನೇ ಇದೆ. ಅವಳು ಬಂದಾಗ ಇವ್ನು ನಡೆಸ್ಕೊಂಡಿರೋ ರೀತಿ ಅವನ ಮನೆಗಳಲ್ಲಿ, ಆಮೇಲೆ ಆ ಬುದ್ಧಿ ಇಲ್ದಂತ ಸಮಯದಲ್ಲಿ ಇವಳು ಅದನ್ನ ಯಾರ ಹತ್ರನೋ ಹಂಚ್ಕೊಂಡಿರೋದು, ಅವರು ಅದನ್ನ ತಮ್ಮ ಒಂದು ಸ್ವಾರ್ಥಕ್ಕೆ ಬಳಸ್ಕೊಂಡಿರೋದು, ಅದನ್ನೆಲ್ಲ ಅವರು ಚೆನ್ನಾಗಿ ವಿವರಿಸ್ತಾರೆ. ಈಗ 1ನೇ ಸಂಚಿಕೆಯಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ಓದಿದಾಗ ನಮ್ಗೆ ರಾಮಣ್ಣ ಬಹಳ ಮಹಾನ್ ವ್ಯಕ್ತಿ ಅಂತ ಅನ್ನಿಸ್ತು. ತನ್ನನ್ನು ಬಿಟ್ಟು ಓಡ್ ಹೋಗಿದ್ದ ಹೆಂಡತಿನೂ ಸಹ ಮತ್ತೆ ಬಾ ನನ್ನ ಜೊತೆ, ನಾನು ನಿನ್ನ ನೋಡ್ಕೋತೀನಿ, ಆ ಮಕ್ಕಳನ್ನು ನೋಡ್ಕೋತೀನಿ ಅಂತ ಅವ್ನು ಹೇಳೋದು ಅವ್ನು ಮಹಾನ್ ವ್ಯಕ್ತಿ ಅಂತ ಅನ್ಸೋ ಹಾಗಿತ್ತು. ಆದ್ರೆ ಇದನ್ನ ಓದುವಾಗ ತಪ್ಪು ಯಾವಾಗ್ಲೂ ಇಬ್ರು ಕಡೆಯಿಂದನೂ ಆಗುತ್ತೆ ಅನ್ನೋದು ಒಂದನ್ನ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಅವನ ಇವಾಗ ಅವನು ತುಂಬಾ ಉದಾರತೆಯಿಂದ ನಡ್ಕೋತಿರ್ಬೋದು, ಆದ್ರೆ ಮುಂಚೆ ಅವಳನ್ನ ಮದುವೆ ಆಗಿ ಬಂದಾಗ ಅವನು ಅವಳನ್ನ ಹೇಗ್ ನಡೆಸ್ಕೊಂಡ ಅನ್ನೋದು ಬಹಳನೇ ತುಂಬಾ ಒಂಥರ ಕಣ್ಣು ಕಟ್ಟೋ ಹಾಗೆ ಅವನು ಹಂಗ್ ಮಾಡಿಲ್ಲ ಅಂತ ಅಂದಿದ್ರೆ ಮೋಸ್ಟ್ಲಿ ಇವಳು ಆಗ್ತಿರ್ಲಿಲ್ಲ. ಅದ್ರ ಮೂಲ ಇರೋದು ರಾಮಣ್ಣನ ನಡವಳಿಕೆಯಲ್ಲಿ. ಅವನು ಮಾಡಿರೋ ತಪ್ಪಿನಿಂದಲೇ ನಾಗಿ ದಾರಿ ತಪ್ಪಿರೋದು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನಾಗಿಯ ತಪ್ಪಿಗೆ ರಾಮಣ್ಣನೇ ಕಾರಣ. ಅವಳು ಮದುವೆ ಆಗಿ ಬಂದ ಹೊಸರಲ್ಲಿ ಅವಳು ಇನ್ನೂ ಚಿಕ್ಕ ವಯಸ್ಸಿನವಳು, ಅವಳಿಗೆ ಗಾಣದ ಹೆತ್ತಿನ ಹಾಗೆ ಅವನು ದುಡ್ಸೋದು, ಅವ್ರ ಮನೆಯಲ್ಲಿ ಕಷ್ಟದ ಕೆಲಸಗಳನ್ನ ಅವನ ಸಮಕ್ಕೆ ಮಾಡಿಸೋದು, ಮತ್ತೆ ಅವಳಿಗೆ ಒಂದು ಚಂದದ ಬಟ್ಟೆ ಇಲ್ಲ, ಸೀರೆ ಕೊಟ್ಟಿಲ್ಲ ಅನ್ನೋದು, ಅವಳನ್ನ ಪ್ರೀತಿಯಿಂದ ಕಾಣದೇ ಇರೋದು. ಸೊ ಇದೆಲ್ಲಾನು ಆ ವಯಸ್ಸಿನ ಆ ಪ್ರಾಯದ ಹೆಣ್ಣಿನಲ್ಲಿ ಆ ಒಂದು ಅವಳು ಯಾರ ಹತ್ರನೋ ಅದನ್ನ ಹೇಳಿ ಅವರು ನಿನ್ ಮನೆ ಬಿಟ್ಟು ಹೋಗು ಅನ್ನೋದನ್ನ ಎದುರಿಸೋಕೆ, ಅವನನ್ನ ಎದುರಿಸೋಕೆ ಅಷ್ಟೇ. ಅವಳ ಉದ್ದೇಶ ಏನಿತ್ತು, ಓಕೆ ನನ್ ಮನೆ ಬಿಟ್ಟು ಹೋಗಿದ್ರೆ ಆಮೇಲೆ ಬಂದ್ ಕರ್ಕೊಂಡ್ಬಂದ್ ಚೆನ್ನಾಗಿ ನೋಡ್ಕೊಂತಾರೆ. ಬಟ್ ಆ ಒಂದು ಟೈಮ್ ಹೆಂಗೆ ಇದಾಗುತ್ತೆ, ಆ ಸಮಯನ ಆ ಊರ್ನವನೇ ಆದಂತಹ ಅವಳ ಮೇಲೆ ಕಣ್ಣಿಟ್ಟಿದ್ದಂತಹ ಶೀನಪ್ಪ ಹೇಗೆ ಅವನ ಅನುಕೂಲಕ್ಕೆ ಬಳಸ್ಕೊಂಡ, ಅದರಿಂದ ಅವಳು ದಾರಿ ತಪ್ಪಿದ್ಲು, ಅದೆಲ್ಲಾನು ಅಜ್ಜಿ ಕಣ್ಣಿಗೆ ಕಟ್ಟದ ಹಾಗೆ ಅವ್ರ ಕಣ್ಣಿಗೆ ಕಾಣಿಸೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಬರೀ ಅವನ ಸಂಚಿ ಪೆಟ್ಟಿಗೆಯನ್ನ ಕೈಯಲ್ಲಿ ಹಿಡ್ಕೊಂಡು. ಈಗ ರಾಮಣ್ಣನಿಗೂ ಆ ಸಂಚಿ ಪೆಟ್ಟಿಗೆ ಎಷ್ಟು ಮುಖ್ಯ ಅಂದ್ರೆ, ಆ ಕತ್ಲ ರಾತ್ರಿಯಲ್ಲಿ ಹುಡ್ಕೊಂಡ್ ಬಂದಿದ್ದಾನೆ. ಇವ್ರೇನ್ ಹೇಳ್ತಾರೆ ಸುಬ್ರಾಯರು, ನಾನಾಗಿದ್ರೆ ಅದನ್ನ ಹುಡ್ಕೊಂಡು ಹೋಗ್ತಾನೆ ಇರ್ಲಿಲ್ಲ ಅಂತ. ಬಟ್ ಅವನಿಗೆ ಅವಳು ಅದನ್ನ ಮಾಡ್ಕೊಟ್ಟಿರೋದು ಹೊಸದಾಗಿ ಮದುವೆ ಆಗಿ ಬಂದಾಗ. ಸೊ ಅವನಿಗೆ ಅದ್ರ ಮೇಲೆ ಅಷ್ಟು ವಾತ್ಸಲ್ಯ ಇದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾಗಿ ತಪ್ಪು ಮಾಡಿದೀವಿ ಅಂತ ಇಬ್ರಿಗೂ ಅನಿಸ್ತಿದೆ. ಅವನು ಅದನ್ನ ರೆಡಿ ಮಾಡ್ಕೊಳ್ಳೋಕು ಸಿದ್ಧನಿದ್ದಾನೆ, ಸರಿ ಮಾಡ್ಕೊಳ್ಳೋಕು. ಬಟ್ ಅವಳ ಮನಸ್ಥಿತಿ ಬದಲಾಗಿದೆ. ಈಗ ಅವಳಿಗೂ ಬುದ್ಧಿ ಬಂದಿದೆ, ಅವಳ ಒಂದು ಗಟ್ಟಿತನ, ಅವಳ ನಿರ್ಧಾರಗಳು ಬೇರೆ ಇದೆ. ಅದ್ರ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ. ಅದಕ್ಕಿಂತ ಮುಂಚೆ ಈ ಮೂಡೂರಿನ ಬಗ್ಗೆ ಎಷ್ಟು ಚೆನ್ನಾಗಿ, ಬಸರಿ ಕಟ್ಟೆ, ಬೂದಿ ಕಟ್ಟೆ, ಮಧ್ಯದಲ್ಲಿ ಒಂದು ಬಾಳ್ ಕಟ್ಟೆ ಅಂತ ಬರುತ್ತೆ. ಅಲ್ಲಿ ಹುಟ್ಟಿ ಇಲ್ಲಿ ಸಾಯೋ ಮೊದಲು ಮಧ್ಯದಲ್ಲಿ ನಾವೇನು ಓಡಾಡ್ಕೊಂಡು ಬದುಕ್ತೀವಿ, ಅದೇ ನಮ್ಮ ಬಾಳಕಟ್ಟೆ.
ಅನ್ನೋದು ಎಷ್ಟು ಸರಳವಾಗಿ ಚೆನ್ನಾಗಿ ಜೀವನದ ಒಂದು ಅಗಾಧವಾದ ಅರ್ಥವನ್ನ ತುಂಬಾ ಸರಳವಾಗಿ 3 ಪದದಲ್ಲಿ ವಿವರಿಸಿದ್ದಾರೆ. ಅಂದ್ರೆ ನಾವು ಹುಟ್ಟಿ ಬರೋದು ಬಸರಿ ಕಟ್ಟೆ, ಕೊನೆಗೆ ಅಂತ್ಯವಾಗೋದು ಬೂದಿ ಕಟ್ಟೆ, ಆ ಮಧ್ಯದಲ್ಲಿ ಬಾಳ್ಕಟ್ಟೆ, ಮತ್ತೆ ಇಡೀ ಪ್ರಪಂಚನೇ ಈ 3 ಕಟ್ಟೆಗಳು, 3 ಊರು, ಇಡೀ ಪ್ರಪಂಚನೇ 3 ಊರು ಅಂತ ಹೇಳ್ತಾರೆ ಅವರು. ತುಂಬಾನೇ ಸುಂದರವಾಗಿದೆ ಮತ್ತೆ ತುಂಬಾ ಅಗಾಧವಾದ ಅರ್ಥನ ಜೀವನದ ಬಗ್ಗೆ ಕೊಡುತ್ತೆ. ದೇವ್ರು ಅಂದ್ರೆ ಯಾರು, ದೇವ್ರೇನ್ ಅಷ್ಟ್ ಚಿಕ್ಕವನಾ, ನಾವು ಸುತ್ತ ಬಂದ್ಬಿಡೋದಕ್ಕೆ, ದೇವಸ್ಥಾನ ಸುತ್ತ ಬಂದ್ಬಿಟ್ರೆ, ಗರ್ಭಗುಡಿ ಸುತ್ತ ಬಂದ್ಬಿಟ್ರೆ ನಾವು ದೇವ್ರಿಗೆ ಸುತ್ತ ಬಂದ್ಬಿಡ್ತೀವ, ಅಥವಾ ಅಶ್ವತ್ಥ ಕಟ್ಟೆಗೆ ಸುತ್ತ ಬಂದ್ಬಿಟ್ರೆ ನಾವು ದೇವ್ರಿಗೆ ಸುತ್ತ ಬಂದಾಗ ಆಗುತ್ತಾ ಅನ್ನೋದು. ಮತ್ತೆ ದೇವ್ರಷ್ಟ್ ಚಿಕ್ಕವನು ಅಂತ ಅನ್ಕೊಳ್ಳೋರು ಸುತ್ತ ಬರ್ಲಿ ಅಂತ. ಅಂದ್ರೆ ಇವರು ಯಾವ್ದನ್ನು ಹೇರಲ್ಲ, ಅವ್ರಿಗನ್ಸಿದ್ದು, ಅವ್ರಿಗೆ ಕಂಡಿದ್ದು, ತೋಚಿದ್ದು, ಅವ್ರ ಅಭಿಪ್ರಾಯಗಳನ್ನ ಹೇರಲ್ಲ. ನನ್ಗೆ ಹಿಂಗ್ ಕಾಣಿಸುತ್ತೆ, ಅವ್ರಿಗೆ ಹಂಗ ಅನ್ಸಿದ್ರೆ ಅವ್ರಂಗ್ ಮಾಡ್ಲಿ ಅನ್ನೋಂಥವ್ರು. ಇದು ಅವನ ಸ್ನೇಹಿತ ಜನಾರ್ದನ ಒಂದ್ಸಲ ಅವ್ರ ಅಜ್ಜಿಗೆ ತಲೆ ಸರಿ ಇಲ್ವಂತೆ ಅಂತ ಅಂದಾಗ ಇವ್ರಿಗೆ ಎಷ್ಟು ಬೇಜಾರಾಗುತ್ತೆ. ನೆಕ್ಸ್ಟ್ ಟೈಮ್ ಅವ್ನ ಮನೆಗೆ ಬಂದಾಗ ಅವ್ನಿಗೆ ಸರಿಯಾಗಿ ಉಪಚಾರ ಮಾಡಬಾರ್ದು ಅಂತ ಅವ್ರಿಗೆ ಅವ್ರ ಅಜ್ಜಿ ಮೇಲೆ ಅಷ್ಟು ಕಾಳಜಿ ಪ್ರೀತಿ ಇದೆ ಅನ್ನೋದನ್ನ ತೋರಿಸುತ್ತೆ. ಅದು ಬಿಟ್ರೆ ಅಷ್ಟೇ. ಮತ್ತೆ ಇಲ್ಲಿ ಅಜ್ಜಿಯ ಅಗಾಧವಾದ ಅರಿವು, ಅವ್ರ ಅರಿವು ಸಾಮಾನ್ಯರಂತಿಲ್ಲ. ಅವರು ಅರ್ಥ ಮಾಡ್ಕೊಂಡಿರೋದು, ಅವ್ರ ಜೀವನನ ಅರ್ಥ ಮಾಡ್ಕೊಂಡಿರೋದು, ಅವರು ಪ್ರಕೃತಿಯಲ್ಲೇ ದೇವ್ರನ್ನ ಕಾಣ್ತಿದ್ದಾರೆ. ಅವ್ರಿಗೆ ಕಲ್ಲುಗಳಲ್ಲಿ, ವಿಗ್ರಹಗಳಲ್ಲಿ ದೇವ್ರನ್ನ ಕಾಣುವಂಥದ್ದು, ಅಥವಾ ದೇವ್ರು ಹಾಗೆ ಮಾಡ್ತಾನೆ, ದೇವ್ರು ಹೀಗೆ ಮಾಡ್ತಾನೆ ಅಂತ ಹೇಳೋವಂಥದ್ರಲ್ಲಿ ಅವ್ರಿಗೆ ಯಾವ ಅರ್ಥನೂ ಕಾಣಿಸಲ್ಲ. ಯಾಕಂದ್ರೆ ಅವ್ರ ಪ್ರಕಾರ ದೇವ್ರು ಆದಿ ಅಂತ್ಯ ಇಲ್ಲದವನು, ಅವನು ಯಾರು ಅಂತ ಗೊತ್ತಿಲ್ಲ. ಈಗ ನಾವು ದೇವ್ರ ಆಡಿಸ್ದಂಗೆ ಆಡ್ತೀವಿ ಅಂದ್ರೆ ದೇವ್ರು ಹೆಂಗ್ ಆಡಿಸಿದಾನೆ ಅಂತ ನಿಮ್ಗೇನ್ ಗೊತ್ತಾಗುತ್ತೆ? ನಮ್ಗೆ ಹುಲ್ಲು ಮಾನವರಿಗೆ ಏನ್ ಗೊತ್ತಾಗೋದಕ್ಕೆ ಸಾಧ್ಯ? ಮತ್ತೆ ಅವ್ರು ಹೇಳ್ತಾರೆ, ಎಷ್ಟೋ ದಾಸ ಪರಂಪರೆ, ಈಗ ಕನಕದಾಸರು, ಪುರಂದರದಾಸರು, ಅವರೆಲ್ಲರೂ ಹೆಂಡತಿ ಮಕ್ಕಳನ್ನ ಬಿಟ್ಟು ಸನ್ಯಾಸಿಗಳಾಗಿ ಅವ್ರು ಅದೇ ಹೇಳ್ತಾರೆ, ಅವ್ರ ಹೆಂಡತಿ ಮಕ್ಕಳನ್ನ ಹಾದಿಯಲ್ಲಿ ಬಿಟ್ಟು ಇವ್ರ ಪಾಡಿಗೆ ಇವರು ದೇವದಲ್ಲಿ ಐಕ್ಯವಾಗೋದಿಕ್ಕೆ ಹೋದಂಥವರು. ಅವ್ರು ಹೇಳೋದು, ನಿಮ್ಮ ದೇವರು, ನೀವು ಐಕ್ಯವಾಗಲು ಹೋದಂತಹ ದೇವರು ಹೆಂಡರನ್ನ ಹೊಂದಿರುವಂತವ್ರೆ, ಒಬ್ರಿಗಿಂತ ಜಾಸ್ತಿ ಇರೋಂತವ್ರೆ. ಅವ್ರಿಗೋಸ್ಕರ ನೀವು ನಿಮ್ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿ ಏನನ್ ಸಾಧಿಸಿದ್ರಿ ಅನ್ನೋದು ಅಜ್ಜಿಯ ವಾದ. ಇದೆಲ್ಲ ಏನಂದ್ರೆ ಇದೆಲ್ಲ ಮಾಯೆ ಅಂತ, ಈ ಮಾಯೆಯಿಂದ ಆಚೆ ಬರ್ಬೇಕು ಅಂತಂದ್ರೆ ಹಿಂಗ್ ಮಾಡ್ಬೇಕಂತಲ್ಲ ಅಂತ ಸುಬ್ರಾಯರ್ ಕೇಳೋದು. ಇದೆಲ್ಲ ಮಾಯೆ ಅನ್ನೋದಾದ್ರೆ ಆ ಮಾಯೆಲ್ಲೇ ಇರುವಂತಹ ದೇವರು ಇವ್ರಿಗೆ ಅಂತ ಮಾಯೆಯನ್ನ ತೊಡೆದಾಗ್ತಾನೆ ಅನ್ನೋದು ಅಜ್ಜಿಯ ಒಂದು ಅಭಿಪ್ರಾಯ. ಅಂದ್ರೆ ಇದು ಮಾಯೆ ಅಲ್ಲ. ನಾವು ಮನುಷ್ಯರು ಏನೇನೋ ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತೀವಿ ವಿಷಯಗಳನ್ನ. ಇದು ಮಾಯೆ ಅನ್ನೋದಾದ್ರೆ ದೇವರು ಮೊದಲನೇದಾಗಿ ಆ ತರ ಸೃಷ್ಟಿನೇ ಮಾಡ್ತಿರ್ಲಿಲ್ಲ. ಅವನು ಆತರ ಸೃಷ್ಟಿ ಮಾಡಿದಾನೆ ಅಂದ್ರೆ ಅದು ಮಾಯೆ ಅಲ್ಲ. ಅದು ಒಂದು ಜೀವನ, ಬದುಕ್ಬೇಕು, ಹೋಗ್ಬೇಕು, ಒಂದಿನ ಸಾಯ್ತೀವಿ ಅನ್ನೋದು ಮಾತ್ರ ತಲೆಯಲ್ಲಿ ಇರ್ಬೇಕು. ಅದು ನೀವು ಮಾಯಲ್ಲಿರಿ, ಮಾಯೆನ ಕಳ್ಕೊಂಡಾದ್ರೂ ಹೋಗಿ ಏನಾದ್ರು ಆಗಿ, ಅದೊಂದು ಹೇಳ್ತಾರೆ ಅಜ್ಜಿ ಅದನ್ನೇ ಹೇಳೋದು. ದೇವ್ರು ಅದೇ ಮಾಯೆಯೊಳಗೆ ಬದುಕ್ತಿದ್ದಾನೆ, ಹೆಂಡತಿ ಮಕ್ಕಳು ಅನ್ನೋ ಇದ್ರಲ್ಲಿ ಅವನು ಬದುಕ್ತಿದ್ದಾನೆ. ಅದೇ ಸೃಷ್ಟಿ, ಅದಕ್ಕೋಸ್ಕರನೇ ಅವನು ಹೆಣ್ಣು ಗಂಡನ್ನ ರೂಪಿಸಿರೋದು. ಆದ್ರೆ ಮನುಷ್ಯ ಅದನ್ನ ಅರ್ಥ ಮಾಡ್ಕೊಳ್ದೆ, ನಾನು ಈ ಮಾಯೆಯಿಂದ ಹೊರಗೆ ಹೋಗಿ ದೇವ್ರನ್ನ ಹೋಗಿ ತಲುಪ್ತೀನಿ ಅನ್ನೋ ಹುಚ್ಚುತನದಲ್ಲಿ ಹೋಗ್ತಿದ್ದಾನೆ ಅನ್ನೋದು ಅಜ್ಜಿಯವರ ಅಭಿಪ್ರಾಯ. ಸೊ ಮುಂದೆ ನೋಡೋಣ, ಇನ್ನು ಅಜ್ಜಿ ಏನೇನು ಹೇಳ್ತಾರೆ, ನಮ್ಗೆ ಏನೇನು ಅರ್ಥ ಮಾಡಿಸ್ತಾರೆ ಅನ್ನೋದನ್ನ. ಸರಿ, ಅಧ್ಯಾಯ 2 ಇಲ್ಲಿಗೆ ಮುಗೀತು. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3 ನೋಡೋಣ. ತುಂಬ ಧನ್ಯವಾದಗಳು ನೋಡಿದ್ದಕ್ಕೆ. ನಾವು ನಮ್ಮ ಸಲಹೆಯನ್ನು ಮೊದಲನೇ ವಿಡಿಯೋದಲ್ಲೂ ಹಿಂಗೆ ಹೇಳಿದ್ವಿ. ನಮ್ಮ ಒಂದು ನಮಗೇನು ಅನ್ನಿಸ್ತು ಅಭಿಪ್ರಾಯಗಳು, ಅದನ್ನ ಹಂಚ್ಕೊಂಡು ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ತುಂಬಾ ಧನ್ಯವಾದಗಳು ನೋಡಿದ್ದಕ್ಕೆ. वीडियोस बनाने हैं फिल्मोरा है ना,